ನಮಸ್ಕಾರ. ನಮಸ್ಕಾರ. నమస్కారం మామా. నమస్కారం. కేటోదా? నమస్కారం మామా. ಕೇಟೋರ್ಲಿಯಾ? ಸತೀಶ್ ಕೇಳಿಸುತ್ತಾ? ನಮಸ್ಕಾರ ಮಾಮ. ಹಾ ಕೇಳಿಸುತ್ತೆ ಮಾಮ. ಅವ್ರು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ವೈಜಯಂತಿ ಕೇಳ್ತಿ ಮಾಮ. ಈ ಕೇಳ್ತಾ ನಾನು அப்போதே சொன்னேன் நீ நிறைவேசி சொன்னப்பதே. வால்யூம் குறைச்சல இருந்த அதுக்கே கேட்கல எனக்கு. அப்புறம் நாளைக்கு பட்டாபிஷேகம் இருக்கா மாமா உங்களுள்ள? உண்டு. 8:30 கண்ணா? 8:30. ஓ சரி மாமா, நான் வரேன். வாங்க வாங்க. நித்யானுசந்தானம், பெருமாள் திருமொழி, அப்புறம் ராமாயணத்தை ಇದೆ ಮೊದಲು ಇರ್ತದೆ ಇದಕ್ಕೆ ಪಟ್ಟಾಭಿಷೇಕದ ಸರ್ಕೊ. ಓಕೆ ಮಾಮ, ಸರಿ. நமஸ்காரம் மாமா. நமஸ்காரம். அம்மா, நாளைக்கு இது பட்டாபிஷேக ஹோமம் இருக்கா மாமா?
உண்டு கேட்டாரே வரலாமா? வாங்க கேக்குதுமா. அதுதான் அது கன்ஃபார்ம் பண்ணிக்கலாம் தான் மாமா. என்ன ஒரு மாசம் முன்ன போட்ட மெசேஜ். ஓகே வரலாம். நித்யானுசந்தானம் ஆ அப்புறம் பட்டாபிஷேக் சர்க்கத்தை ಇಲ್ಲ சரிம்மா. பெருமாள் திருமொழி. சரி. अस्मद्गुरुभ्यो नमः. अस्मत्परमगुरुभ्यो नमः. अस्मत्सर्वगुरुभ्यो नमः. श्रीमते रामानुजाय नमः. श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि. गुरुभ्यः तत्गुरुभ्यश्च नमो वाग्मदीमहे वृणीमहे च तत्राद्यो दम्पजे जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकम्पते स्वयं. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ति. यस्य द्विरदवक्त्राद्याः पारिषद्याः परशतं विघ्नं निघ्नं विश्वक्सेनं तमाश्रये. दिव्याकारं सर्वजाक्षं शङ्खचक्रगदाधरं मुकुन्दद्वारण्यं विश्वक्सेनमुपास्महे. रामानुजया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं. लक्ष्मीनाथसमारम्भां नाथे अवनमध्यमाम् अस्मदाचार्यपर्यन्तां वन्दे गुरुपरम्पराम्.
ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಯಸ್ಮದ್ಗುರೋರ್ಭಗವತೋಸ್ಯ ದೈಹಿಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ ಮಾತಾಪಿತಾಯುವತಿಯಸ್ತನಯಾ ವಿಭೂತಿಃ ಸರ್ವಂ ವಿದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಗಳಂ ಪ್ರಣಮಾಮಿ ಮೂರ್ಧ್ನಂ ಭೂತಂ ಸರಶ್ಚ ಮಾದಾಕ್ಪಯಪಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿಮಹಾನ್ ಭಕ್ತಾಂಗ್ರಿಲೇಣ ಪರಕಾಲೇತೀಂದ್ರಮಿಷ್ಠಾನ್ ಶ್ರೀಮತ್ಪರಾಂಕುಶಮನಿಂ ಪ್ರಣತೋಸ್ಮಿ ನಿತ್ಯಂ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಯುಗದಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಿಯ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣುವೇ ಪ್ರಭ ವಿಷ್ಣುವೇ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪ್ರತಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತೆ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ನಮೋಸ್ತುತೆ ವ್ಯಾಸ ವಿಶಾಲಬುದ್ಧೇ ಪುಲ್ಲಾರವಿಂದಾಯ ಪುತ್ರನೇತ್ರ येन त्वया भारतदैलपूर्णः प्रज्वालितो ज्ञानमय प्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसूदो पुष्पफले समुद्धे मूलं कृष्णं ब्रह्म च ब्राह्मणाश्च भीष्मद्रोणतरा जयद्रथिला गान्धार नीलोत्पल शल्यग्राहवती कृपेण महिनी कर्णेन वेलाकुला श्वत्थामलकर्णघोरमकरा दुर्योधनावर्तिनी सोत्तीर्णा कलपाण्डवैरणदी कैवर्तके केशवे धर्मे चार्थे जगामे च मोक्षे च भरतर्षभ इतिहास्थितन्यत्र यन्नेहास्ति न तत्क्वचित् अष्टमयी समेता श्रीकृष्णाय परब्रह्मणे नमः। अतः श्रीमन्महाभारते शल्यपर्वे ಪ್ರಕ್ಷಿಪ್ತ ಅಧ್ಯಾಯ 2ನೇ ಅಧ್ಯಾಯ ಆದ್ಮೇಲೆ ಒಂದು ಪ್ರಕ್ಷಿಪ್ತ ಅಂತ ಇದೆ. ಏನಿದೆ ಅನ್ನೋದನ್ನ ನೋಡೋಣ. ಕರ್ಣನು ಕೊಲ್ಲಲ್ಪಟ್ಟೊಡನೆ ಪಾಂಡವರ ಭಯದಿಂದ ಓಡುತ್ತಿರುವ ಸೈನ್ಯವ ಹಿಂತಿರುಗಿಸಿ ದುರ್ಯೋಧನ ತಿರುಗಿ ಯುದ್ಧಕ್ಕೆ ನಿಂತದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಜೆ ಹೇಳಿದ, ಹೇ ರಾಜ, ಉಭಯ ಸೈನ್ಯಗಳು ಒಂದನ್ನೊಂದು ತಾಗಿದ ಮೇಲೆ ಕೌರವ ಪಾಂಡವರಲ್ಲಿ ನಡೆದ ಮಹಾ ನಾಶ ವೃತ್ತಾಂತವನ್ನೆಲ್ಲ ಆಲಿಸು. ಮಹಾತ್ಮನಾದ ಪಾರ್ಥನಿಂದ ಸೂತಪುತ್ರನು ಕೊಲ್ಲಲ್ಪಟ್ಟೊಡನೆ ನಮ್ಮ ಸೈನ್ಯಗಳು ಓಡಲಾರಂಭಿಸಿದವು. ಅಡಿಗಡಿಗೆ ಕೂಗುತ್ತಿದ್ದು ನಿಲ್ಲದೆ ಸೈನ್ಯಗಳು ಓಡುತ್ತಿರುವುದನ್ನು ನೋಡಿ ಪಾರ್ಥನು ಮೇಲೆ ಸಿಂಹನಾದ ಮಾಡುತ್ತಿದ್ದ. ಆಗ ನೀನು ಕುಮಾರರಿಗೂ ಮನಸ್ಸಿನ ಮಹಾಭೀತಿ ಹುಟ್ಟಿತು. ಕರ್ಣನು ಹತನಾದ ಮೇಲೆ ನಿನ್ನ ಕಡೆಯಲ್ಲಿ ಯಾವನೊಬ್ಬ ಯುದ್ಧವೀರನಿಗೂ ತನ್ನ ಸೈನ್ಯ ಒಟ್ಟುಗೂಡಿಸುವುದಕ್ಕಾಗ್ಲಿ ತನ್ನ ಪರಾಕ್ರಮವನ್ನು ವ್ಯಕ್ತಪಡಿಸುವುದಕ್ಕಾಗ್ಲಿ ಧೈರ್ಯ ಹುಟ್ಟಲಿಲ್ಲ. ದಡವೇ ಕಾಣಿಸಿದ ಮತ್ತು ಆಳವಾದ ಸಮುದ್ರ ಮಧ್ಯದಲ್ಲಿ ಹಡಗು ಮುರಿದೊಡನೆ ವ್ಯಾಪಾರಿಗಳ ವ್ಯವಸ್ಥೆ ಹೇಗೋ ಹಾಗೆ ಕರ್ಣನು ಅರ್ಜುನನಿಂದ ಮೃತನಾದೊಡನೆ ಯುದ್ಧ ಭಟರು ಹಿಂದೆ ಮುಂದೆ ತೋರದೆ ತತ್ತಳಿಸ್ತಾ ಇದ್ರು. ಸೂತಪುತ್ರನು ಕೊಲ್ಲಲ್ಪಟ್ಟೊಡನೆ ನಿನ್ನ ಕಡೆಯ ಸೈನಿಕರೆಲ್ಲರೂ ಭಯಪಟ್ಟು ಬಾಣದಿಂದ ನೊಂದು ದಿಕ್ಕು ಕಾಣದೆ ತಮ್ಮ ಕಾಪಾಡಿದ್ರೆ ಸಾಕು ಎಂದು ಬಾಯಿ ಬಿಡ್ತಾ ಸಿಂಹದಿಂದ ಓಡಿಸಲ್ಪಟ್ಟ ಜಿಂಕೆಗಳಂತೆ ಭಯದಿಂದ ತತ್ತರಿಸ್ತಾ ಇದ್ರು. ಅರ್ಜುನನಿಂದ ಬಡಿದು ಓಡಿಸಲ್ಪಟ್ಟ ನಮ್ಮವರೆಲ್ಲರೂ ಕೊಂಬು ಮುರಿದ ಗೂಳಿಗಳಂತೆಯೋ ಹಲ್ಲು ಕಿತ್ತ ಸರ್ಪಗಳಂತೆಯೋ ಸಾಯಂಕಾಲದಲ್ಲಿ ನಿಂತಿದ್ರು. ಹೇ ರಾಜ, ಕರ್ಣನು ಬಿದ್ದೊಡನೆ ನಿನ್ನ ಕಡೆಯಲ್ಲಿ ಅನೇಕ ಮಹಾವೀರರು ಹತರಾಗಿ ಉಳಿದವರು ಬಾಣದಿಂದ ಗಾಯಪಟ್ಟು ದಿಕ್ಕು ಓಡಿದ್ರು. ನಿನ್ನವರ ಕವಚಗಳು ಹರಿದು ಭಯದಿಂದ ಮೈ ಮರೆತು ಓಡುತ್ತಿರುವಾಗ ಬುದ್ಧಿಗೆಟ್ಟು ತಮ್ಮ ಕಡೆಯಲ್ಲೇ ಒಬ್ಬರಿಗೊಬ್ಬರು ಹೊಡೆದಾಡಿದ್ರು. ಭಯದಿಂದ ದಿಕ್ಕುಗಳನ್ನು ನೋಡುತ್ತಾ ಅದು ಅರ್ಜುನನು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದ್ದಾನೆ, ಅದೋ ಭೀಮನು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದ್ದಾನೆ ಎಂದು ಕೂಗುತ್ತಾ ಎಚ್ಚರದಿಂದ ಓಡುವಾಗ ಅಲ್ಲಲ್ಲಿ ಸುಕ್ಕಿ ಬೀಳ್ತಾ ಇದ್ರು. ಅಲ್ಲಲ್ಲಿ ಮಹಾರಥರು ತಮಗೆ ಸಿಕ್ಕಿದ ಕುದುರೆಗಳನ್ನ, ಕೆಲವರು ಆನೆಗಳನ್ನ, ಕೆಲವರು ರಥಗಳನ್ನು ಏರಿಕೊಂಡು ಕಾಲಾಳುಗಳನ್ನು ಲಕ್ಷ್ಯ ಮಾಡದೆ ಅಲ್ಲಲ್ಲಿ ಬಿಟ್ಟು ವೇಗದಿಂದ ಪಲಾಯನ ಮಾಡಿಬಿಟ್ರು. ಹೀಗೆ ಓಡ್ತಾ ಇರುವಾಗ ಆನೆಗಳಿಂದ ರಥಗಳಿಂದ ಅಶ್ವಸೈನಿಕರು, ಅಶ್ವಗಳಿಂದ ಪದಾರ್ಥಗಳು ಚೂರ್ಣೀಭೂತವಾದವು. ಕರ್ಣನು ಮೃತನಾದೊಡನೆ ನಿಮ್ಮ ಕಡೆಯವರು ದುಷ್ಟ ಮೃಗಗಳಿಂದಲೂ ಕಳ್ಳರಿಂದಲೂ ತುಂಬಿದ ಕಾಡಿನಲ್ಲಿ ತಮ್ಮ ಗುಂಪಿನಿಂದ ಅಗಲಿದ ವ್ಯಾಪಾರಿ ಅಂತ ತತ್ತರಿಸ್ತಾ ಇದ್ರು. ತಮ್ಮ ಮೇಲಿದ್ದ ಮಾವಟಿಗಳು ಸತ್ತು ಸೊಂಡಿಲುಗಳು ಮುರಿದು ಎಷ್ಟೋ ಆನೆಗಳು ದಿಕ್ಕುಗೆಟ್ಟು ಓಡ್ತಾ ಇದ್ವು. ಅರ್ಜುನನ ಬೆಚ್ಚರದಿಂದ ಕೌರವರು ಪ್ರಪಂಚವೆಲ್ಲವನ್ನು ಅರ್ಜುನಮಯವಾಗಿಯೇ ಕಂಡ್ರು.
ಭೀಮಸೇನನ ಬೈನ ಓಡುತ್ತಿರುವ ತನ್ನ ಸೈನಿಕರನ್ನು ನೋಡಿ ದುರ್ಯೋಧನ ಹಾಹಾಕಾರ ಮಾಡ್ತಾ ತನ್ನ ಸಾರಥಿಯನ್ನು ಕುರಿತು, ಹೇ ಸಾರಥಿ, ಬೇಗನೆ ರಥವನ್ನು ಮುಂದೆ ಬಿಡು. ಸೇನೆ ಹಿಂದೆ ಯುದ್ಧ ಮಾಡುತ್ತಿರುವ ನಾನು ಮುಂದೆ ಹೋಗಿ ಧನುರ್ಧಾರಿಯಾಗಿ ನಿಂತರೆ ಪಾರ್ಥನನ್ನು ಎಂದಿಗೂ ಮೀರಲಾರ. ಮಹಾಸಮುದ್ರವಾದರೂ ತನ್ನ ದಡವನ್ನು ಮೀರಲಾರದಂತೆ ಧನಂಜಯನ ಯುದ್ಧದಲ್ಲಿ ನನ್ನನ್ನು ಮೀರಿಸಲು ಶಕ್ತನಲ್ಲ. ಕೃಷ್ಣ ಸಮೇತನಾದ ಅರ್ಜುನನ್ನ, ಗರ್ವಿಯಾದ ಭೀಮನನ್ನ, ಇನ್ನೂ ಇತರ ಶತ್ರುಗಳನ್ನು ಕೊಂದು ಕರ್ಣನ ವಿಷಯದಲ್ಲಿ ನಾನು ಹೊತ್ತ ಋಣವನ್ನು ಈಗಲೇ ತೀರಿಸಿಕೊಳ್ತೇನೆ ಅಂತ. ವೀರಯೋಗ್ಯವಾದ ಕೌರವ ರಾಜನ ಮಾತನ್ನು ಕೇಳಿ ಸಾರಥಿ ಕುದುರೆಗಳನ್ನು ನಡೆಸಿದ. ಗಜಾಶ್ವರಥಗಳೆಲ್ಲ ಹೋಗಿ ಹಿಂದುಳಿದಿದ್ದ 25,000 ಮಂದಿ ಪದಾತಿಗಳು ಆಗ ಮೆಲ್ಲಿಗೆ ದುರ್ಯೋಧನ ಹಿಂಬಾಲಿಸಿ ಓಡಿ ಬರ್ತಾ ಇದ್ರು. ಭೀಮಸೇನ, ದೃಷ್ಟದ್ಯುಮ್ನ, ಚತುರಂಗ ಸೇನೆಗಳನ್ನೇ ಅವರನ್ನು ಸುತ್ತಿಕೊಂಡು ಬಾಣಗಳಿಂದ ಹೊಡೆದಾಡ್ತಾ ಇದ್ರು. ಅವರೆಲ್ಲರೂ ಸೇರಿ ಧೈರ್ಯದಿಂದ ದೃಷ್ಟದ್ಯುಮ್ನ ಒಳಗೂಡಿದ ಭೀಮಸೇನನ್ನೇ ಎದುರಿಸಿ ನಿಂತರು. ಬೇರೆ ಕೆಲವರು ಆಗ ಭೀಮ ದೃಷ್ಟದ್ಯುಮ್ನ ಹೆಸರು ಹಿಡಿದು ಕರೆಯುತ್ತಾ ಇದರ ತಡೆದರು. ಆಗ ಭೀಮನು ಅತಿಕೋಪದಿಂದ ತನ್ನ ರಥವನ್ನು ಬಿಟ್ಟು ಕೆಳಕ್ಕಿಳಿದು ಗದಾಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಯುದ್ಧ ಮಾಡೋದಕ್ಕೆ ಆರಂಭಿಸಿದ. ಭೀಮನು ಧರ್ಮ ಯುದ್ಧ ಮಾಡುವನಾದ್ದರಿಂದ ತಾನು ರಥದ ಮೇಲೆ ಕುಳಿತು ನೆಲದಲ್ಲಿ ನಿಂತಿರುವ ಶತ್ರುವೀರರನ್ನ ಎದುರಿಸಿ ಯುದ್ಧ ಮಾಡಲು ಸಮ್ಮತಿಸಲಿಲ್ಲ. ಕಾಲದಂಡವನ್ನು ಕೈಯಲ್ಲಿ ಹಿಡಿದ ಯಮನಂತೆ ಅವನು ಗದಾಪಾಣಿಯಾಗಿ ನಮ್ಮ ಕಡೆಯವರೆಲ್ಲರನ್ನೂ ಕೊಲ್ತಾ ಇದ್ದ. ಸಜ್ಜನರು ಇದರಲ್ಲಿ ಬಂದಾಗ ನೋಡಿ, ಯುದ್ಧದ ಏನಿತ್ತು ಅದನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ ಇವರು ಅಂತ. ನಮ್ಮ ಕಡೆ ಕಾಲಗಳೆಲ್ಲ ಆಗ ತಮ್ಮ ಪ್ರಾಣಗಳನ್ನ, ಬಂಧು ಬಳಗವನ್ನ ಲಕ್ಷ್ಯ ಮಾಡದೆ ಬೆಂಕಿ ಮೇಲೆ ಬೀಳುವ ಪತಂಗಗಳಂತೆ ಭೀಮನನ್ನ ಎದುರಿಸಿದ್ರು. ಅವರು ಭೀಮನ ಉಗ್ರೂಪವನ್ನು ಕಂಡೊಡನೆ ಯವನನ್ನು ಕಂಡ ಪ್ರಾಣಿಗಳಂತೆ ಭೀತಿಯಿಂದ ನಡುಗಿದ್ರು. ಆಗ ಭೀಮನು ಗಿಡಗನಂತ ಸಂಚರಿಸುತ್ತಾ ಕತ್ತಿಯಿಂದಲೂ ಗದಾಯಿಂದಲೂ ನಿಮ್ಮ ಕಡೆ 25,000 ಮಂದಿ ವೀರರನ್ನ ಬಡಿದುಕೊಂಡ. ಹೀಗೆ ಭೀಮ ಆ ಕಾಲಾಳುಗಳನ್ನು ಕೊಂದ ಮೇಲೆಯೂ ದೃಷ್ಟದ್ಯುಮ್ನ ಮುಂದೆ ಬಿಟ್ಟುಕೊಂಡು ತಿರುಗಿ ಯುದ್ಧಕ್ಕೆ ನಿಂತ. ಧನಂಜಯನು ಆಗ ಸೈನ್ಯವನ್ನ ಎದುರಿಸಿದ. ಹಾಗೆ ಒಂದು ಕಡೆಯಲ್ಲಿ ನಕುಲ ಸಹದೇವರು ಸಾತ್ವಿಕಿ ದುರ್ಯೋಧನ ಸೈನ್ಯವನ್ನು ನಾಶ ಮಾಡುತ್ತಾ ಶಿಖುನಿಯನ್ನು ಹಿಡಿಯುವುದಕ್ಕಾಗಿ ಹೊರಟು ಅಸಂಖ್ಯಾತರಾದ ಅವನ ಕುದುರೆ ವೀರರನ್ನೆಲ್ಲ ತೀಕ್ಷ್ಣ ಬಾಣಗಳಿಂದ ಕೊಂದು ಬೇಗದಿಂದ ಆತನ್ನ ಎದುರಿಸಿ ನಿಂತರು. ಉಭಯ ಪಕ್ಷದವರೆಗೂ ದೊಡ್ಡ ಯುದ್ಧ ನಡೆಯುತ್ತಾ ಇತ್ತು. ಆಗ ಧನಂಜಯ ಲೋಕ ಪ್ರಸಿದ್ಧವಾದ ತನ್ನ ಗಾಂಡೀವನ್ನ ಒದರುತ್ತಾ ರಥ ಸೈನ್ಯವನ್ನು ಪ್ರವೇಶಿಸಿದಾಗ ಬಿಳಿಯ ಕುದುರೆಗಳನ್ನು ಹೂಡಿ ಕೃಷ್ಣನಿಂದ ನಡೆಸಲ್ಪಡುತ್ತಿದ್ದ ಅರ್ಜುನ್ ರಥವನ್ನ ಅರ್ಜುನ್ ಕಂಡಾಗಲೇ ನಮ್ಮ ಕಡೆ ಇವರು ಭಯದಿಂದ ಓಡಿದ್ರು. ರಥಿಕರು ತಮ್ಮ ರಥಗಳನ್ನ, ಕುದುರೆಗಳನ್ನು ಕಳೆದುಕೊಂಡ್ರು. ಅರ್ಜುನನ ಬಾಣಗಳು ನಾನಾ ಕಡೆಗಳಿಂದ ಬಂದು ತಮ್ಮ ಮೇಲೆ ಕವಿಯುತ್ತಿದ್ದಾಗಲೂ ಲಕ್ಷ್ಯ ಮಾಡದೆ 20,000 ಮಂದಿ ರಥಿಕರು ಕಾಲ್ನಡೆಯಿಂದಲೇ ಪಾರ್ಥನನ್ನು ಎದುರಿಸಿದ್ರು. ಮಹಾರಥಿಕನಾದ ದೃಷ್ಟದ್ಯುಮ್ನ ಆ ಕಾಲ್ನಡೆಯಲ್ಲಿ ಕಾಲ್ನಡಿಗೆಯವರನ್ನ ಕೊಂದು ಭೀಮಸೇನನ ಮುಂದೆ ಬಿಟ್ಟುಕೊಂಡು ಬೇಗ ನಿನ್ನ ಮುಂದೆ ಜಯಶಾಲಿಯಾಗಿ ನಡೆದ. ಪಾರಿವಾಳದ ಬಣ್ಣವುಳ್ಳ ಕುದುರೆಗಳಿಂದ ಕೋವಿ ದ್ವಾರ ಧ್ವಜನಿಂದಲೂ ಕೂಡಿದ ರಥವನ್ನೇರಿ ಬಂದ ಆ ದೃಷ್ಟದ್ಯುಮ್ನನ್ನು ಕಂಡಾಗಲೇ ನಿಮ್ಮ ಕಡೆ ಇವರು ಭಯದಿಂದ ಓಡಿದ್ರು. ಮಾದ್ರಿ ಕುಮಾರಿಬ್ಬರು ಸಾತ್ವಿಕ ಒಡಗೂಡಿ ರಭಸದಿಂದ ಅಸ್ತ್ರಗಳನ್ನ ಪ್ರಯೋಗಿಸುತ್ತಿದ್ದ ಗಾಂಧಾರ ರಾಜನ ಬೆನ್ನಟ್ಟಿ ಅವನನ್ನು ಎದುರಿಸಿದ್ರು. ಮತ್ತೊಂದೆಡೆ ಚೇಕಿತಾನನು, ಶಿಖಂಡಿಯು, ದ್ರೌಪದಿ ಪುತ್ರರು ಸೇರಿ ಇನ್ನಿನ ಕಡೆಯ ದೊಡ್ಡ ಸೈನ್ಯವನ್ನು ಒಂದು ಉತ್ಸಾಹದಿಂದ ಶಂಖಗಳನ್ನು ಓದಿದ್ರು. ನಿನ್ನವರು ಆಗ ಭಯದಿಂದ ಹೀಗೆ ಹಿಂತಿರುಗಿ ಓಡ್ತಾ ಇದ್ರು. ಬಿಡದೆ ಅವರನ್ನು ನೋಡಿಯುತ್ತಾ ವೃಷಭಗಳನ್ನು ಅಟ್ಟುವಂತೆ ಬೆನ್ನಟ್ಟುವಂತೆ ಅವರ ಹಿಂಬಾಲಿಸಿ ಹೋಗ್ತಾ ಇದ್ರು. ಒಂದು ಕಡೆ ಅರ್ಜುನ ಅಲ್ಲಲ್ಲಿ ಉಳಿದಿದ್ದ ನಿನ್ನ ಸೈನ್ಯಗಳ ಮೇಲೆ ತೀವ್ರ ಬಾಣಗಳನ್ನು ಬೀಳ್ತಾ ಇದ್ದ. ಆಗ ನೆಲದಿಂದ ಧೂಳಿಯಿಂದ ಪ್ರಪಂಚವೆಲ್ಲ ಕತ್ತಲೆ ಕವಿದಂತಾಗಿ ಏನು ಕಾಣಿಸದೆ ಕೇವಲ ಬಾಣಮಯವಾಗಿ ತೋರಿತು. ಆಗ ದುರ್ಯೋಧನ ತನ್ನ ಕಡೆ ವೀರೆಲ್ಲ ಬಾಣ ಹತರಾಗುತ್ತಿದ್ದನ್ನು ಕಂಡು ಆ ಸೈನ್ಯದ ಸಮೀಪಕ್ಕೆ ತ್ವರೆಯಿಂದ ಓಡಿ ಬಂದು ಬಲಿ ಎಂಬುವ ದೇವತೆಗಳನ್ನು ಯುದ್ಧಕ್ಕೆ ಕರೆದಂತೆ ಪಾಂಡವರನ್ನು ಯುದ್ಧಕ್ಕೆ ಕರೆದ. ಅವರು ಮಹಾಕೋಪಗೊಂಡು ಹಲವು ಬಗೆಯ ಶಸ್ತ್ರಗಳನ್ನು ಪ್ರಯೋಗಿಸುತ್ತಾ ಅಡಿಗಡಿಗೆ ಗರ್ಜಿಸ್ತಾ ಇದ್ರು. ಮತ್ತು ಎಲ್ಲರೂ ಒಟ್ಟುಗೂಡಿ ತಮ್ಮ ನಿಲ್ಲಿಸಿ ಬಂದ ದುರ್ಯೋಧನ ಸಮೀಪಕ್ಕೆ ಬೇಗದಿಂದ ಬಂದರು. ಆಗ ದುರ್ಯೋಧನ ಸ್ವಲ್ಪ ಹಿಂಜರಿಯದೆ ಅನೇಕ ಶತ್ರುಗಳನ್ನ ಬಾಣಗಳಿಂದ ಹತ ಮಾಡಿದ. ಪಾಂಡವರೆಲ್ಲ ಒಂದಾಗಿ ಸಿರಿಯೋ ಆಗ ನಿನ್ನ ಕುಮಾರನ ತಡೆಯಲಾರರಾದ್ರು. ಆಗ ನಿನ್ನ ಪುತ್ರನ ಅತ್ಯಾಶ್ಚರ್ಯವಾದ ಪೌರುಷವನ್ನ ನಾವು ಕಂಡೆವು. ಆಗ ದುರ್ಯೋಧನ ಅಧಿಕವಾಗಿ ಗಾಯಪಟ್ಟು ಯುದ್ಧವನ್ನು ಬಿಟ್ಟು ಓಡಿ ಹೋಗುವ ಉದ್ದೇಶದಿಂದ ಸ್ವಲ್ಪ ದೂರದವರೆಗೆ ಪಲಾಯನ ಮಾಡಿದ ತನ್ನ ಸೈನ್ಯವನ್ನು ನೋಡಿ ಅದರಲ್ಲಿದ್ದ ಮುಖ್ಯ ವೀರನ್ನ ತಡೆದು ನಿಲ್ಲಿಸಿ ಅವರನ್ನು ಉತ್ಸಾಹಗೊಳಿಸಿದ. ಹೇ ವೀರರೇ, ಹೀಗೆ ಕೂಡುವಿರಿ, ನೀವು ಎಲ್ಲಿಗೆ ಹೋದ್ರು ತಾನೆ ಪಾಂಡವರು ನಿಮ್ಮನ್ನು ಕೊಲ್ಲಲಾರೆಂದು ತಿಳಿತೀರಿ. ಅಂತಹ ಸ್ಥಳ ಈ ಭೂಮಿಯಲ್ಲಿ ಆಗಲಿ ಬೆಟ್ಟಗಳಲ್ಲಾಗಲಿ ಇರುವುದಾಗಿ ನನಗೆ ಕಾಣಲಿಲ್ಲ. ನೀವು ಓಡುವುದರಿಂದ ಏನು ಪ್ರಯೋಜನ? ಅವರ ಸೇನೆಯು ಅಲ್ಪಸಂಖ್ಯಾತವಾದುದು. ಈಗ ಕೃಷ್ಣಾರ್ಜುನರು ಅಧಿಕವಾಗಿ ಪೆಟ್ಟು ತಿಂದಿರುವರು. ನಮಗೆ ಜಯ ನಿಶ್ಚಯ. ಆಗಿಲ್ಲದೆ ನೀವು ಬೆನ್ನು ತೋರಿಸಿ ಓಡುವುದಾದರೆ ನೀವು ಸೋತರೆಂದು ತಿಳಿದ ಪಾಂಡವರು ನಿಮ್ಮನ್ನು ಹಿಂಬಾಲಿಸಿ ಬಂದು ಕೊಲ್ತಾರೆ. ನೀವು ಪಾಪಕ್ಕೂ ಪತ್ರರಾಗ್ತೀರಿ. ಹೀಗಿರುವಾಗ ನಿಮಗೆ ಈ ಯುದ್ಧದಲ್ಲಿಯೇ ವಧೆ ಸಂಭವಿಸುವುದು ಕ್ಷೇಮಕರ ಅಲ್ಲವೇ? ಕ್ಷತ್ರಿಯ ಧರ್ಮ ರೀತಿಗೆ ಅನುಗುಣವಾಗಿ
ಯುದ್ಧ ಮಾಡುವವರಿಗೆ ಯುದ್ಧದಲ್ಲಿ ಉಂಟಾಗುವ ಮರಣವೇ ಶ್ರೇಯಸ್ಕರ. ಮೃತರಾದ ಮೇಲೂ ದುಃಖವೇನು ತಿಳಿಯೋದು. ಪ್ರಾಣವನ್ನು ಬಿಟ್ಟ ಮೇಲೆ ಶಾಶ್ವತವಾದ ಸುಖ ಉಂಟಾಗುತ್ತೆ. ಈ ಯುದ್ಧಕ್ಕೆ ಬಂದಿರುವ ಕ್ಷತ್ರಿಯ ಎಲ್ಲ ಕೇಳಿ, ಎಲ್ಲ ಹೇಳಿಗಳೇ, ನೀವು ನಮ್ಮ ಶತ್ರುವಾದ ಭೀಮಸೇನ ಕೈವಶರಾಗುವರಿ. ನಮ್ಮ ಪೂರ್ವಿಕರಿಂದ ಅನುಷ್ಠಿತವಾದ ಕ್ಷತ್ರ ಧರ್ಮವನ್ನ ಈಗ ನಾವು ಬಿಡುವುದು ಸರಿಯಲ್ಲ. ಕ್ಷತ್ರಿಯನಿಗೆ ಯುದ್ಧದಿಂದ ಭಯಪಟ್ಟು ಓಡುವುದಕ್ಕಿಂತ ಅಧಿಕವಾದ ಪಾಪ ಕೃತ್ಯ ಬೇರೆ ಇಲ್ಲ. ಕೌರವರೇ, ನಮಗೆ ಈ ಯುದ್ಧ ಧರ್ಮವನ್ನು ಬಿಟ್ಟರೆ ಸ್ವರ್ಗಕ್ಕೆ ಹೋಗಲು ಉತ್ತಮವಾದ ದಾರಿ ಬೇರೊಂದಿಲ್ಲ. ಚಿರಕಾಲ ಪ್ರಯತ್ನದಿಂದ ಸಾಧಿಸಬಹುದಾದ ಉತ್ತಮ ಲೋಕಗಳನ್ನ ಯುದ್ಧದಿಂದ ಒಡನೆ ಪಡೆಯಬಹುದು ಎಂಬ ರಾಜನ ವಾಕ್ಯವನ್ನು ಕೇಳಿ ಮಹಾರಥರಾದ ಕ್ಷತ್ರಿಯರೆಲ್ಲ ಅವನನ್ನ ಅಭಿನಂದಿಸುತ್ತಾ ತಮ್ಮಲ್ಲಿ ತಾವೇ ನಾಜಿಗೆ ಬಿಟ್ಟು ಪರಾಕ್ರಮ ಪ್ರದರ್ಶನದಲ್ಲಿ ಉತ್ಸಾಹಗೊಂಡವರಾಗಿ ತಿರುಗಿ ಪಾಂಡವರನ್ನು ಎದುರಿಸಲು ಹಿಂತಿರುಗಿದ್ರು. ತಿರುಗಿ ದೇವಾಸುರ ಯುದ್ಧಕ್ಕೆ ಸಮಾನವಾದ ಗೌರವ ಯುದ್ಧ ಪ್ರಾರಂಭವಾಯಿತು. ಇತ್ತಲಾಗಿ ನಿನ್ನ ಪುತ್ರನ ದುರ್ಯೋಧನೆ ಮುಂದಾಳಾಗಿ, ಅತ್ತಲಾಗಿ ಧರ್ಮರಾಜ ಮುಂದಿಟ್ಟುಕೊಂಡು ಬಂದು ಪಾಂಡವ ಸೈನ್ಯವನ್ನ ಸೇನಾ ಸಮೇತನಾಗಿ ಎದುರಿಸಿ ನಿಂತ. ಇದು ಪ್ರಕ್ಷಿಪ್ತ ಪಾಠಾಧ್ಯಾಯ ಅಂತಂದು 3ನೇ ಅಧ್ಯಾಯ. ಇವಾಗ ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕೃಪನು ಉಭಯ ಸೈನ್ಯದ ಬಲಾಬಲಗಳನ್ನ ದುರ್ಯೋಧನಿಗೆ ತಿಳಿಸಿ ಆಗಲಾದರೂ ಪಾಂಡವರನ್ನ ಸಮಾಧಾನ ಮಾಡಿಕೊಳ್ಳುವಂತೆ ಹೇಳಿದ್ದು. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ವಚನ. ಎಷ್ಟು ಜನ ಯಾವಾಗ ಹೇಳಿದ್ರು ಈಗ್ಲಾದ್ರೂ ನಿಲ್ಸು ಅಂತ. ಅವನೊಬ್ಬನೇ ಸಾಯಿದೆ ಎಲ್ರು ಕೂಡ. ಏಕಃ ಪಾಪಂ ಕರೋತಿ ಫಲಂ ಭುಂಕ್ತೆ ಮಹಾಜನಾಹ ಅಂತ ಇನ್ನೊಂದು. ಒಬ್ಬ ಮಾಡಿದ ತಪ್ಪಿಗೆ ಅನೇಕರು ಭಾಗಿಯಾಗುವಂತದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶಲ್ಯ ಪರ್ವದಲ್ಲಿ 3ನೇ ಅಧ್ಯಾಯ. ಸಂಜಯ ಮತ್ತೆ ಹೇಳ್ತಾ ಇದ್ದಾನೆ, ಹೇ ರಾಜ, ಕೌರವ ಪಾಂಡವರ ಅನ್ಯೋನ್ಯ ಯುದ್ಧದಿಂದ ಮಹಾಕ್ಷಯವನ್ನೆಲ್ಲ ವಿವರಿಸ್ತೇನೆ, ಸಾವಧಾನವಾಗಿ ಕೇಳು. ಮಹಾತ್ಮನಾದ ಅರ್ಜುನಿಂದ ಕರ್ಣನ ವೃತನಾದ ಮೇಲೆ ನಿನ್ನ ಕಡೆಯ ಸೈನ್ಯಗಳು ಭಯದಿಂದ ಹಿಂತಿರುಗಿದ್ವು. ಬಾರಿಗೂ ಅವರನ್ನು ಹುರಿಗೊಳಿಸಿ ಕರೆತಂದು ನಿಲ್ಲಿಸಿದ್ರು. ಅರ್ಜುನನ ಬಾಣಗಳಿಗೆ ಭಯಪಟ್ಟು ತಿರುಗಿ ಓಡ್ತಾ ಇದ್ವು. ಇದನ್ನು ನೋಡಿ ನಿನ್ನ ಮಗನಿಗೆ ದುಃಖದಿಂದ ಬುದ್ಧಿಯೇ ಕೆಟ್ಟು ಹೋದಂತಾಗಿ ಅವನಿಗೂ ಬೇಸರ ಹುಟ್ಟಿದು. ಅರ್ಜುನ ಪರಾಕ್ರಮವನ್ನು ನೋಡಿ ಸೈನ್ಯಗಳೆಲ್ಲ ಭಯದಿಂದ ತತ್ತರಿಸ್ತಾ ಇದ್ವು. ವೀರರೆಲ್ಲರೂ ಭಯದಿಂದ ಚಿಂತಾಕುಲರಾಗಿದ್ರು. ಬಾಣದಿಂದ ನೊಂದ ಸೇನೆಗಳು ನಾನಾ ಕಡೆಗಳಲ್ಲಿ ದೈನ್ಯದಿಂದ ಕೂಗಿಡ್ತಾ ಇದ್ವು. ರಾಜರುಗಳ ಗುರುಗಳೇ ಸಿಕ್ಕದಂತೆ ವಿಕಾರವಾಗಿದ್ವು. ಅಲ್ಲಲ್ಲಿ ಸತ್ತು ಬಿದ್ದ ರಾಜರನ್ನ, ಮುರಿದು ಬಿದ್ದ ಧ್ವಜಗಳನ್ನ, ಮೃತವಾದ ಆನೆ, ಕುದುರೆ, ಕಾಲಾಳುಗಳನ್ನ ನೋಡುವಾಗ ಆ ರಣರಂಗ ಕಾಲವೃದ್ಧನ ಕ್ರೀಡಾಸ್ಥಾನದಂತೆ ಮಹಾ ಭಯಂಕರವಾಗಿತ್ತು. ಕೌರವ ಪಕ್ಷದಲ್ಲಿ 100 ಮಂದಿ ರಾಜರು ಹೆಸರೇ ಇಲ್ಲದಂತಾಗಿ ನೋಡಿ ಆಚಾರ್ಯನಾದ ಕೃಪನಿಗೆ ಮನಸ್ಸಿನಲ್ಲಿ ಬಹಳ ಕನಿಕರ ಹುಟ್ಟಿತು. ಆಗ ಅವನು ದುರ್ಯೋಧನ ನೋಡಿ ದುಃಖದಿಂದ ಹೀಗೆಂದು ಹೇಳ್ತಾನೆ, ಹೇ ಕುರುಜಾತ ದುರ್ಯೋಧನ, ನಾನು ಹೇಳುವ ಮಾತುಗಳನ್ನೆಲ್ಲ ಆಲಿಸು. ನಿನಗೆ ಸಮ್ಮತವಾದರೆ ಅದರಂತೆ ನಡೆಸು. ಓ ಕ್ಷತ್ರಿಯೋತ್ತಮ, ಕ್ಷತ್ರಿಯ ಯುದ್ಧರ್ಮಕ್ಕಿಂತಲೂ ಉತ್ತಮ ಧರ್ಮ ಇಲ್ಲ. ಅದಕ್ಕಾಗಿ ಕ್ಷತ್ರಿಯ ಯುದ್ಧವನ್ನು ಮಾಡ್ತಾನೆ. ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ಬದುಕತಕ್ಕವನಿಗೆ ತನಗೆ ಎದುರಾದವನು ಸ್ವಂತ ಮಗನಾಗಿರ್ಲಿ, ಸಹೋದರನಾಗ್ಲಿ, ತಂದೆಯಾಗಿರ್ಲಿ, ಸೋದರಳಿಯನಾಗಿರ್ಲಿ, ಮಾವನಾಗಿರ್ಲಿ, ಹಾಗೆಯೇ ಸಂಬಂಧಿಗಳಾಗಿರ್ಲಿ, ಬಂಧುಗಳಾಗಿರ್ಲಿ, ಯುದ್ಧಕ್ಕಿಂತ ಅವರನ್ನು ಎದುರಿಸಬೇಕಾದದ್ದೇ ಧರ್ಮ. ಯುದ್ಧದಲ್ಲಿ ಅವರನ್ನು ಕೊಲ್ಲುವುದಾದರೂ ಉತ್ತಮ ಧರ್ಮ ಹೊರತು ಓಡಿ ಹೋಗುವುದು ಕೇವಲ ಧರ್ಮ. ಜೀವನದ ಮೇಲೆ ಅಭಿಲಾಷೆ ಉಳ್ಳವರು ಓಡಿ ಹೋಗಿ ಬದುಕುವುದು ಘೋರವಾದ ಬದುಕೆ. ಆದ್ದರಿಂದ ಈಗ ನಿನಗೊಂದು ಹಿತವಾದವನ್ನು ನಾನು ಸೂಕ್ಷ್ಮವಾಗಿ ತಿಳಿಸ್ತೇನೆ, ಕೇಳು. ನಮ್ಮಲ್ಲಿ ಭೀಷ್ಮ ದ್ರೋಣರು ಹತರಾದರು. ಮಹಾತ್ಮನಾದ ಕರ್ಣನು ಜಯದ್ರಥನು ಹತರಾದರು. ನಿನ್ನ ಸಹೋದರರು ಸತ್ತು. ನಿನ್ನ ಮಗನಾದ ಲಕ್ಷ್ಮಣನು ಕೊಲ್ಲಲ್ಪಟ್ಟ. ಇನ್ನು ನಾವು ಯಾರನ್ನು ಆಶ್ರಯಿಸಬೇಕು? ನಮಗೆ ಇನ್ನು ಯಾರು ಸಹಾಯ ಮಾಡ್ತಾರೆ? ನಾವು ಯಾರಲ್ಲಿ ಮುಖ್ಯ ಭಾರವನ್ನಿಟ್ಟು ರಾಜ್ಯಕ್ಕಾಗಿ ಆಸೆ ಪಟ್ಟವೋ ಆ ಶೂರರೆಲ್ಲ ತಮ್ಮ ಶರೀರವನ್ನು ಬಿಟ್ಟು ಬ್ರಹ್ಮ ಋತುಗಳ ಗತಿಯನ್ನು ಪಡೆದರು. ಈಗ ನಾವು ಗುಣಾಢ್ಯರಾದಂತಹ ಮಹಾರಥರಿಂದ ವಿಮುಕ್ತರಾದೆವು. ಅನೇಕ ರಾಜರನ್ನು ನಾಶಕ್ಕೆ ಗುರಿ ಮಾಡಿ ಈ ದೀನ ದಶೆಗೆ ಬಂದೆವು. ಶ್ರೀಕೃಷ್ಣನನ್ನೇ ತನಗೆ ಸಾರಥಿಯಾಗಿ ಇಟ್ಟುಕೊಂಡು ದೇವತೆಗಳು ಅಜಯ ಎನಿಸಿದ ಆ ಭೀಭತ್ಸವಾದರೂ ನಮ್ಮ ಕಡೆಯ ಕೌರವರೆಲ್ಲರೂ ಬದುಕಿದ್ದಾಗಲೇ ಅವರಿಂದ ಸೋಹಿಸಲ್ಪಡಲಾರದೆ ಹೋದ. ಇಂದ್ರನ ಧನಸ್ಸಿಗೂ ವಜ್ರಾಯುಧಕ್ಕೂ ಸಾಟಿಯಾದ ಗಾಂಡೀವನ್ನ, ಇಂದ್ರ ಧ್ವಜದಂತೆ ಮಹೋನ್ನತವಾದ ಆ ಪಾರ್ಥನ ಹನುಮಧ್ವಜವನ್ನ ನೋಡಿದ ಮಾತ್ರದ ಮೇಲೆ ನಮ್ಮ ದೊಡ್ಡ ಸೈನ್ಯ ಭಯದಿಂದ ಓಡಿಬಿಟ್ಟಿತು. ಭೀಮನ ಸಿಂಹನಾದದಿಂದ, ಪಾಂಚಜನ್ಯದ ಶಬ್ದದಿಂದ, ಗಾಂಡೀವದ ಧ್ವನಿಯಿಂದ ಈಗಲೂ ನಮ್ಮ ಮನಸ್ಸು ಮರುಗೊಳ್ತಾ ಇದೆ. ಮಿಂಚಿನಂತೆ ಕಣ್ಣಾಲೆಗಳನ್ನು ಕೋರೈಸುವ ಅರ್ಜುನ ಗಾಂಡೀವ ಈಗಲೂ ಅಲಾತ ಚಕ್ರದಂತೆ ನಮ್ಮ ಮುಂದೆ ಆಡುವಂತಿದೆ. ಸುವರ್ಣಾಲಂಕೃತವಾದ ಆ ಗಾಂಡೀವು ಮೇಘ ಸಮೂಹಗಳಲ್ಲಿ ತೋರುವ ಮಿಂಚಿನಂತೆ ಈಗಲೂ ಎಲ್ಲ ದಿಕ್ಕುಗಳಲ್ಲೂ ಕಾಣ್ತಾ ಇದೆ. ಗಾಳಿಯಿಂದ ನಡೆಸಲ್ಪಡುವ ಮೇಘದಂತೆ
ಶ್ರೀಕೃಷ್ಣನ ನಿಯಮಕ್ಕೆ ಒಳಪಟ್ಟು ನಡೆಯುತ್ತಾ ಸರ್ವಾಸ್ತ್ರ ವಿಶಾರದೆನಿಸಿದಂತಹ ಅರ್ಜುನ ಬೇಸಿಗೆಯಲ್ಲಿ ಪ್ರಬಲವಾದ ಕಾಡಿಗಿಚ್ಚು ಕಾಡನ್ನು ಹೇಗೋ ಹಾಗೆ ನಿನ್ನ ಸೈನ್ಯವನ್ನೆಲ್ಲ ದಹಿಸಿಬಿಡ್ತು. ಇಂದ್ರ ಸಮಾನಾದ ಅರ್ಜುನನು ಆನೆಯು ತಾವರೆಯ ಕೊಳವನ್ನು ಹೇಗೋ ಹಾಗೆ ನಮ್ಮ ಸೈನ್ಯವೆಲ್ಲ ಕಲಗಿಸಿಬಿಟ್ನಲ್ವೇ. ತನ್ನ ಬಿಲ್ಲಿನ ಶಬ್ದದಿಂದಲೇ ವೀರನನ್ನೆಲ್ಲ ನಡುಗಿಸುತ್ತಿದ್ದ ಆ ಪಾರ್ಥ ಜಿಂಕೆ ಎಂಡುಗಳನ್ನು ಎದುರಿಸುವ ಸಿಂಹದಂತೆ ಆಗ ನಮಗೆ ಕಾಣಿಸಿನಲ್ವೇ. ಪ್ರಪಂಚಕ್ಕೆಲ್ಲ ಅಸಮಾನರಾದ ಮಹಾ ಧನುರ್ಧಾರಿಗಳು, ಶಸ್ತ್ರವಿದ್ಯಾ ನಿಪುಣರು, ಕವಚಧಾರಿಗಳು ಆದಂತಹ ಕೃಷ್ಣಾರ್ಜುನರಿಬ್ಬರು ಎಲ್ಲಾ ಜನರ ನಡುವೆ ಹೇಗೆ ಬೆಳಗುತ್ತಿದ್ದರೋ ಅದನ್ನು ನೀನು ಕಾಣೆಯ. ಈ ದಿನವೂ ಸೇರಿ ಕಳೆದ 17 ದಿನಗಳು ಅತಿ ಘೋರವಾದ ಯುದ್ಧವು ನಡೆದದ್ದಾಯಿತು. ಬಿರುಗಾಳಿಯಿಂದ ಚದುರಿಸಲ್ಪಟ್ಟ ಶರತ್ಕಾಲದ ಮೇಘದಂತೆ ಅರ್ಜುನನಿಂದ ನಿನ್ನ ಕಡೆಯ ಸೈನ್ಯಗಳೆಲ್ಲ ನಾನಾ ಕಡೆಗಳಲ್ಲಿ ಚದುರಿಸಲ್ಪಟ್ಟವು. ದೊಡ್ಡ ಸಮುದ್ರ ಮಧ್ಯದಲ್ಲಿ ಒಡೆದು ಮುಳುಗಿ ಹೋಗುವ ಹಡಗಿನಂತೆ ನಿನ್ನ ಸೈನ್ಯವೆಲ್ಲ ಅರ್ಜುನನಿಂದ ಚಿನ್ನ ಭಿನ್ನವಾಯಿತು. ಹೇ ರಾಜ, ಆಗ ನಿನ್ನ ಸೂತಪುತ್ರ ಎಲ್ಲಿ ಹೋಗಿದ್ದ? ದ್ರೋಣಪುತ್ರರು ಕೂಡ ಎಲ್ಲಿ ಹೋದ್ರು? ನೀನು ಎಲ್ಲಿದ್ದೆವು? ಕೃತವರ್ಮ ಎಲ್ಲಿದ್ದ? ತನ್ನ ಇತರ ಸಹೋದರ ಹುಡುಗಿದ ದುಶ್ಯಾಸನ ಎಲ್ಲಿದ್ದಾನೆ? ಜಯದ್ರಥನು ತನ್ನ ಬಾಣಕ್ಕೆ ಸಿಕ್ಕದಂತೆ ಅವಿದುಕೊಂಡಿದ್ದು ಆಮೇಲೆ ಸಿಕ್ಕಿಬಿದ್ದದ್ದನ್ನ ನೋಡಿದೊಡನೆ ಅರ್ಜುನನು ನಿಮ್ಮ ಸಂಬಂಧಿಗಳು, ಭ್ರಾತೃಗಳು, ಜತೆಗಾರರು, ಮಾತುಲರು ಇವರೆಲ್ಲ ನೋಡುತ್ತಿರುವಾಗಲೇ ಎಲ್ಲರನ್ನು ಮೀರಿ ಬಂದು ಎಲ್ಲಾ ವೀರ ಪ್ರಪಂಚದ ತಲೆಯನ್ನೇ ಮೆಟ್ಟುವಂತೆ ಆ ಜಯದ್ರಥನು ಕೊಂದು ಬಿಟ್ನಲ್ವೇ. ನಾವು ಇನ್ನು ಯಾರ ಬಲವನ್ನ ನಂಬಿ ಯುದ್ಧ ಮಾಡಬಹುದು? ಈ ಪ್ರಪಂಚದಲ್ಲಿ ಅರ್ಜುನನನ್ನು ಜಯಿಸುವ ಸಾಮರ್ಥ್ಯವುಳ್ಳ ಮನುಷ್ಯನು ಯಾವನಿದ್ದಾನೆ? ಮಹಾತ್ಮನಾದ ಅವನ ದಿವ್ಯಾಸ್ತ್ರ ಮಹಿಮೆಗಳನ್ನ ನೀನು ತಿಳಿದೇ ಇರುವೆ. ಗಾಂಡೀವ ಧನುಸ್ಸಿನ ಶಬ್ದವೇ ನಮ್ಮೆಲ್ಲರ ಧೈರ್ಯವನ್ನ ತಲ್ಲಣಗೊಳಿಸೋದಲ್ವೇ. ಈಗಲೂ ನಾಯಕನಿಲ್ಲದ ನಮ್ಮ ಸೇನೆ ಚಂದ್ರನ ಇಲ್ಲದ ರಾತ್ರಿಯಂತೆ, ಆನೆಯಿಂದ ಮುರಿಯಲ್ಪಟ್ಟ ತೀವ್ರ ವೃಕ್ಷಗಳ ಶುಷ್ಕ ನದಿಯಂತೆ ನನಗೆ ತೋರ್ತಾ ಇದೆ. ಈಗ ನಾಯಕನನ್ನು ಕಳೆದುಕೊಂಡ ನಮ್ಮ ಸೇನಾ ಮಧ್ಯದಲ್ಲಿ ಆ ಅರ್ಜುನನು ಕಾಡುಗಳಲ್ಲಿ ವ್ಯಾಪಿಸುವ ದಾವಾಗ್ನಿಯಂತೆ ಸ್ವೇಚ್ಛೆಯಾಗಿ ಸಂಚರಿಸಬಲ್ಲ. ಸಾತ್ಯಕಿ ಭೀಮಸೇನರ ವೇಗವು ಎಂತಹ ಬೆಟ್ಟವನ್ನಾದರೂ ಭೇದಿಸಬಲ್ಲದ್ದು, ಸಮುದ್ರಗಳನ್ನು ಬಚ್ಚಿಸುವಂತಹದ್ದು. ಹೇ ರಾಜ, ಹಿಂದೆ ಭೀಮಸೇನನು ದ್ಯೂತ ಸಭಾ ಮಧ್ಯದಲ್ಲಿ ನುಡಿದ ವಾಕ್ಯಗಳೆಲ್ಲವನ್ನು ಪ್ರಾಯಿಕವಾಗಿ ನಡೆಸಿಬಿಟ್ಟ. ಅವನ ಪ್ರೇರಣನು ಶಪಥ ಮಾಡಿದ್ನು ಅದನ್ನ. ಇನ್ನು ಅಲ್ಪ ಸ್ವಲ್ಪವಾಗಿ ಉಳಿದದ್ದನ್ನು ಸಾರ್ಥಕಪಡಿಸುವುದರಲ್ಲಿ ಇದ್ದಾನೆ. ಕರ್ಣನು ಜೀವಂತನಾಗಿ ನೋಡುತ್ತಿರುವಾಗಲೇ ದುರ್ಜಯನಾದ ಪಾಂಡವ ಸೇನೆಯ ಅರ್ಜುನನ ಗಾಂಡೀವದಿಂದ ನಿರಪಾಯವಾಗಿ ರಕ್ಷಿಸಲ್ಪಟ್ಟಿದ್ದಲ್ಲವೇ. ಸತ್ಪುರುಷರಾದಂತಹ ಪಾಂಡವರ ವಿಷಯದಲ್ಲಿ ನಿಷ್ಕಾರಣವಾಗಿ ನೀವು ನಡೆಸಿದ ತಪ್ಪಿಗಳಿಗೆಲ್ಲ ಈಗ ತಕ್ಕ ಫಲವು ನಿಮಗೆ ಪ್ರಾಪ್ತವಾಯಿತು. ಅಪ್ಪ ದುರ್ಯೋಧನ, ನಿನ್ನ ಸ್ವಪ್ರಯೋಜನಕ್ಕಾಗಿ ಎಷ್ಟೋ ಪ್ರಯತ್ನದಿಂದ ಅನೇಕ ರಾಜಲೋಕಗಳನ್ನೆಲ್ಲ ಇಲ್ಲಿಗೆ ತಂದೊಡ್ಡಿದೆ. ಎಲ್ಲರೂ ಸತ್ರು, ಉಳಿದವರು ನೀನು ಈಗ ಪ್ರಾಣ ಸಂಶಯಕ್ಕೆ ಒಳಗಾದ್ದೀರಿ. ದುರ್ಯೋಧನ, ಈಗಲಾದರೂ ನೀನು ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳುವನಾಗು. ನೀನಾದರೂ ಉಳಿದರೆ ಎಲ್ಲವೂ ಉಳಿದ ಹಾಗೆ. ಎಲ್ಲಕ್ಕೂ ಆತ್ಮವೇ ಆಧಾರ. ಪಾತ್ರೆಗೆ ಒಡೆದು ಹೋದರೆ ಅದರೊಳಗಿನ ಪದಾರ್ಥಗಳು ಚದರಿ ಹೋಗೋದಲ್ಲವೇ. ಕ್ಷೀಣಗತಿಗೆ ಬಂದವನು ತನ್ನ ಸಮಾನನೊಡೆಯೋ ತನಗಿಂತಲೂ ಪ್ರಬಲವಾದವನೆಯೋ ಸಂಧಿಯನ್ನು ಮಾಡಿಕೊಳ್ಳಬೇಕು. ಪ್ರಬಲ ದಶೆಗೆ ಬರುತ್ತಿರುವವನು ಕ್ಷೀಣಿಸುವವನನ್ನೇ ಯುದ್ಧವನ್ನೇ ಹೂಡಬೇಕು. ಇದು ದೇವಗುರುವಾದ ಬೃಹಸ್ಪತಿಯಿಂದ ಉಕ್ತವಾದ ನೀತಿ. ಈಗ ನಾವು ಪಾಂಡುಪುತ್ರರಿಗಿಂತಲೂ ಬಾಲಶಕ್ತಿಗಳಲ್ಲಿ ತಗ್ಗಿದ್ದೇವೆ. ಆದ್ದರಿಂದ ನಮಗೆ ಈಗ ಪಾಂಡುಪುತ್ರೊಡನೆ ಸಂಧಿಯೇ ತಕ್ಕದ್ದು ಎಂದೆಣಿಸ್ತೇನೆ. ಯಾವನು ಶ್ರೇಯಸ್ಸಿಗೆ ದಾರಿಯನ್ನು ತಿಳಿಯುವುದಿಲ್ವೋ ಮತ್ತು ತನ್ನ ಕ್ಷೇಮವನ್ನು ಅಲಕ್ಷಿಸ್ತಾನೋ ಆತನು ಬಹುಶೀಘ್ರದಲ್ಲಿ ರಾಜ್ಯದಿಂದ ಭ್ರಷ್ಟನಾಗ್ತಾನೆ. ಆತನಿಗೆ ಯಾವ ಶ್ರೇಯಸ್ಸು ಲಭಿಸಲು. ಹೇ ರಾಜ, ಈಗಲೇ ನಾವು ಧರ್ಮರಾಜನಿಗೆ ನಮ್ರರಾಗಿ ರಾಜ್ಯವನ್ನು ಪಡೆದ ಪಕ್ಷದಲ್ಲಿ ನಮಗೆ ಮೇಲುಂಟಾಗುತ್ತೆ. ಮೂರ್ಖ ಭಾವವನ್ನು ಹಿಡಿದರೆ ಅದು ನಡೆಯಲಾರದು. ಈಗ ಮೂಢತನದಿಂದ ಅವಮಾನಕ್ಕೀಡಾಗುವುದು ಉಚಿತ ಅಲ್ಲ. ನಿನ್ನ ತಂದೆ ಧೃತರಾಷ್ಟ್ರನ ಮತ್ತು ಕೃಷ್ಣನ ಮಾತಿನಲ್ಲಿ ವಿಶ್ವಾಸವುಳ್ಳ ಯುಧಿಷ್ಠಿರ ಈಗಲೂ ದ್ವೇಷವನ್ನು ಬಿಟ್ಟು ನಿನ್ನನ್ನು ರಾಜ್ಯದಲ್ಲಿ ಸ್ಥಾಪಿಸ್ತಾನೆ. ಯಾರನ್ನು ತನಗೆ ಶತ್ರುಗಳು ಎಂದೆಣಿಸದೆ ಅಜಾತ ಶತ್ರು ಎಂಬ ಬಿರುದುಳ್ಳ ಯುಧಿಷ್ಠಿರನು ಹಿರಿಯರ ವಾಕ್ಯಗಳಲ್ಲಿ ಶ್ರದ್ಧೆಯುಳ್ಳವನು. ಧಾರ್ಮಿಕನಾದ ಅವನು ಧೃತರಾಷ್ಟ್ರನ ಮಾತುಗಳನ್ನು ಅವಮತಿಸಲಾರ. ಆ ಧರ್ಮರಾಜನು ತಮ್ಮಂದಿರು ಆತನ ಮಾತಿನಂತೆ ನಡೆತಕ್ಕವರು, ಇದರಲ್ಲಿ ಸಂದೇಹ ಇಲ್ಲ. ಈಗ ಧರ್ಮರಾಜ ಜಯಶಾಲಿಯಾಗಿದ್ರು ಕೃಷ್ಣನು ಹೇಗೆ ಹೇಳ್ತಾನೋ ಅದರಂತೆಯೇ ನಡೀತಾನೆ. ಅರ್ಜುನನು, ಭೀಮಸೇನನು, ಇನ್ನೂ ಇತರ ಸಹೋದರರು ಅದರಂತೆಯೇ ನಡೀತಾರೆ. ಹಾಗೆಯೇ ಧರ್ಮರಾಜನ ಮಾತನ್ನು ಕೃಷ್ಣನಾದರೂ ಮೀರೋದಿಲ್ಲ. ಧರ್ಮಪುತ್ರನು ಧೃತರಾಷ್ಟ್ರ ವಾಸುದೇವರ ಮಾತುಗಳನ್ನು ಮೀರಿ ನಡೆಯಲಾರ ಎಂದೇ ನನ್ನ ನಂಬಿಕೆ. ಈಗ ಪಾಂಡವರೊಡನೆ ವಿರೋಧಿಸದೆ ಇರುವುದೇ ಉಚಿತ ಎಂದು ನನಗೆ ತೋರುತ್ತೆ. ಪ್ರಾಣ ಭಯದಿಂದಾಗಲಿ ದೈನ್ಯದಿಂದಾಗಲಿ ನಾನು ನಿನಗೆ ಹೀಗೆ ಹೇಳ್ತಾ ಇದ್ದೇನೆ ಎಂದು ನೆನೆಸಬೇಡ. ನಾನು ನಿನಗೆ ಹಿತವನ್ನು ಕೋರಿಯೇ ಹೀಗೆ ಹೇಳ್ತಾ ಇದ್ದೇನೆ. ಇದರ ತತ್ವವನ್ನು ನೀನು ಅಂತ್ಯಕಾಲದಲ್ಲಿ ನೆನೆಸುವೆ ಎಂದ. ವಯೋವೃದ್ಧನಾದ ಕೃಪಾಚಾರ್ಯ ಹೀಗೆ ಹೇಳಿ ನಿಟ್ಟುಸಿರು ಬಿಟ್ಟು ದುಃಖಿಸುತ್ತಾ ಹಾಗೆ ಮೂರ್ಛೆ ಬಿದ್ದ. ಇಲ್ಲಿಗೆ 3ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ಹೇ ನಮಃ.
4ನೇ ಅಧ್ಯಾಯ. ದುರ್ಯೋಧನ ಕೃಪನಿಗೆ ಕೆಲವು ಕಾರಣಗಳನ್ನು ತಿಳಿಸಿ ಪಾಂಡವರ ಒಡನೆ ಸಂಧಿಗೆ ಒಪ್ಪದೇ ಇದ್ದದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜ, ಕೃಪಾಚಾರ್ಯನ ಈ ಮಾತನ್ನ ಕೇಳಿ ದುರ್ಯೋಧನ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಸ್ವಲ್ಪ ಹೊತ್ತು ಬಾಯೆತ್ತದೆ ಮೌನದಿಂದಿದ್ದ. ಬಹಳ ಧೀರ ಮನಸ್ಸುಳ್ಳ ನಿನ್ನ ಮಗನು ಒಂದು ಮುಹೂರ್ತ ಕಾಲದವರೆಗೆ ಧ್ಯಾನಪರನಾಗಿದ್ದು ಆಮೇಲೆ ಕೃಪಾಚಾರ್ಯನ ಕುರಿತು ಹೀಗೆ ಹೇಳ್ತಾ ಇದ್ದಾನೆ. ಹೇ ಕೃಪಾಚಾರ್ಯ, ನೀನು ನನಗಾಗಿ ಪ್ರಾಣವನ್ನಾದ್ರೂ ತ್ಯಜಿಸುವ ಸಿದ್ಧನಾಗಿ ಯುದ್ಧ ಮಾಡತಕ್ಕವನು. ನಿನ್ನ ವಾಕ್ಯಗಳೆಲ್ಲವನ್ನೂ ಕೇಳಿದೆ. ನೀನು ನಿನ್ನಿಂದ ಸಾಹಸ ಕಾರ್ಯಗಳನ್ನೆಲ್ಲ ಮಾಡಿ ತೋರಿಸಿದೆ. ನಿನ್ನ ಶೌರ್ಯವಾದರೂ ಸಾಮಾನ್ಯವಲ್ಲ. ನೀನು ಶತ್ರು ಸೇನಾ ಮಧ್ಯದಲ್ಲಿ ನುಗ್ಗಿ ಹೋರಾಡತಕ್ಕವನು. ಮಹಾರಥರಾದ ಪಾಂಡವರನ್ನೇ ನೀನು ತೋರಿಸಿದ ಯುದ್ಧ ಸಾಹಸವನ್ನು ಲೋಕವೆಲ್ಲವೂ ನೋಡಿದೆ. ನೀನು ನನ್ನಲ್ಲಿ ಪ್ರೀತಿಯಿಂದ ತಿಳಿಸಿದ ಮಾತನ್ನು ನಾನು ಚೆನ್ನಾಗಿ ಕೇಳಿದೆ. ಆದರೇನು, ಮರಣಾವಸ್ಥೆಯಲ್ಲಿ ಇರುವವನಿಗೆ ಔಷಧಿ ಹೇಗೋ ಹಾಗೆ ನಿನ್ನ ವಾಕ್ಯಗಳು ಯಾವುದೂ ನನಗೆ ಪ್ರಿಯವನ್ನು ಉಂಟು ಮಾಡಲಿಲ್ಲ. ಹೇ ಮಹಾಬಾಹು ಬ್ರಾಹ್ಮಣೋತ್ತಮ, ನಿನ್ನ ಹಿತವಾಕ್ಯಗಳು ಸಹೇತುಕಗಳಾಗಿ ಸಕಾರಣವಾಗಿ ಇಂಥ ಅಮೋಘವಾಗಿದ್ರು ನನಗೆ ಅವು ಸಾಧ್ಯ ಎಂದು ತೋರುವುದಿಲ್ಲ. ಮೊದಲು ನಮ್ಮಿಂದಲೇ ರಾಜ್ಯದಿಂದ ದೂರೀಕರಿಸಲ್ಪಟ್ಟ ಧರ್ಮರಾಜ ತಿರುಗಿ ನಮ್ಮಲ್ಲಿ ಹೇಗೆ ವಿಶ್ವಾಸವನ್ನು ತೋರಿಸ್ತಾನೆ? ಆ ಧರ್ಮಪುತ್ರನ ಹಿಂದೆ ನಮ್ಮಿಂದ ಕಪಟದ್ಯುದ್ಧದಲ್ಲಿ ಸೋಲಿಸಲ್ಪಟ್ಟವನಲ್ಲವೇ? ಈತನು ಈಗ ತಿರುಗಿ ನಮ್ಮ ವಾಕ್ಯಗಳಲ್ಲಿ ಹೇಗೆ ನಂಬಿಕೆ ನೀಡ್ತಾನೆ? ಪಾಂಡವರಿಗೆ ಹಿತವನ್ನು ಕೋರಿ ಅವರಿಗೆ ದೂತನಾಗಿ ನಮ್ಮಲ್ಲಿಗೆ ಬಂದ ಕೃಷ್ಣನನ್ನು ನಾವು ವಂಚಿಸಿದೆವಲ್ಲವೇ? ಆತನ ವಾಕ್ಯಗಳನ್ನು ಆಗ ನಾವು ಸ್ವಲ್ಪವಾದರೂ ವಿಚಾರಕ್ಕೆ ತೆಗೆದುಕೊಳ್ಳಿಲ್ಲ. ಆ ಕೃಷ್ಣನಾದರೂ ಈಗ ನಮ್ಮ ಮಾತನ್ನು ಹೇಗೆ ಆಧರಿಸ್ತಾನೆ? ನಮ್ಮಿಂದ ಸಭಾಮಧ್ಯಕ್ಕೆ ಎಳೆಯಲ್ಪಟ್ಟಾಗ ದ್ರೌಪದಿ ಮೊರೆಯಿಟ್ಟು ಹೇಳಿದ ಮಾತುಗಳನ್ನ, ನಾವು ಆಕೆಯ ಸೀರೆಯನ್ನು ಸೆಳೆದದ್ದನ್ನ, ಪಾಂಡವರು ರಾಜ್ಯವನ್ನು ನಾವು ಕಿತ್ಕೊಂಡದ್ದನ್ನ ಕೃಷ್ಣ ಎಂದಾದರೂ ಸಹಿಸ್ತಾನೇನು? ಕೃಷ್ಣ ಅರ್ಜುನರಿಬ್ಬರಿಗೂ ದೇಹವು ಮಾತ್ರ ಬೇರೆಯ ಹೊರತು ಪ್ರಾಣ ಒಂದೇ. ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಅಗಲದೆ ಒಂದಾಗಿ ಸೇರಿದ್ದಾರೆ. ಇದನ್ನು ನಾನು ಅನೇಕರಿಂದ ಕೇಳಿದ್ದೆ. ಅದು ಹಾಗೆಯೇ ನಡೆಯುತ್ತಿರುವುದನ್ನು ಕಣ್ಣಾರೆ ನೋಡ್ತಾ ಇದ್ದೇನೆ. ಆ ಕೃಷ್ಣನು ತನ್ನ ಸಹೋದರಿಯ ಮಗನಾದ ಅಭಿಮನ್ಯು ಕೊಲ್ಲಲ್ಪಟ್ಟದ್ದಾಗಿ ಈಗಲೂ ನಿದ್ರೆಯಲ್ಲಿಯೂ ಕನವರಿಸ್ತಾ ಇದ್ದಾನೆ. ಇದರಿಂದ ನಾವು ಆತನ ವಿಷಯದಲ್ಲಿ ಪ್ರಬಲವಾದ ಅಪರಾಧವನ್ನು ಮಾಡಿದೆವು. ಹೀಗಿರುವಾಗ ಆತನು ನನಗೆ ಹೇಗೆ ತಾನೇ ಒಳ್ಳೆಯದನ್ನು ಮಾಡ್ತಾನೆ? ಅರ್ಜುನನು ತನ್ನ ಮಗನಾದ ಅಭಿಮನ್ಯುವಿನ ಮರಣದಿಂದ ಮಹತ್ತಾದ ವ್ಯತಿಗೊಂಡಿದ್ದಾನೆ. ಅವನು ತಾನೇ ಈಗ ನಾವು ಪ್ರಾರ್ಥಿಸಿದ ಮಾತ್ರಕ್ಕೆ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲು ಯತ್ನಿಸ್ತಾನೇನು? ಮಹಾಬಲಶಾಲಿಯಾದ ಭೀಮಸೇನನು ಬಹಳ ಹಠವಾದಿ. ಆತನು ನನ್ನ ವಿಷಯದಲ್ಲಿ ಅತಿ ಕ್ರೂರವಾದ ಶಪಥವನ್ನು ಮಾಡಿರುವನಲ್ವೇ? ಆತನು ಒಂದು ವೇಳೆ ಯುದ್ಧದಲ್ಲಿ ಮೈ ಮುರಿದಾದ್ರೂ ಬೀಳುವನೇ ಹೊರತು ತಗ್ಗಿ ಹೋಗುವನಲ್ಲ. ಅವಳಿ ಮಕ್ಕಳಾದ ನಕಲ ಸಹದೇವರಾದರೂ ಕೈಯಲ್ಲಿ ಕತ್ತಿಗಳನ್ನು ಹಿಡಿದು ಕವಚಧಾರಿಗಳಾಗಿ ನಿಂತು ಸದಾ ನಮ್ಮಲ್ಲಿ ದ್ವೇಷವನ್ನೇ ಸಾಧಿಸ್ತಾ ಇದ್ದಾರೆ. ಅವರಿಗೆ ಮನೆಗೆ ಸಮಾನರು. ಇವರೆಲ್ಲರ ದುಷ್ಟದ್ಯುಮ್ನನು ಶಿಖಂಡಿಯು ನನ್ನೊಡನೆ ಪ್ರಬಲ ದ್ವೇಷದಿಂದಿದ್ದವರು. ಇವರೆಲ್ಲರೂ ನನಗೆ ಹೇಗೆ ಒಳ್ಳೆಯದನ್ನು ಮಾಡಲು ಸಮ್ಮತಿಸ್ತಾರೆ? ಪಾಂಡವರ ಗೃಹಲಕ್ಷ್ಮಿ ಅಂತಿದ್ದ ದ್ರೌಪದಿಯು ಏಕವಸ್ತ್ರಧಾಣಿಯಾಗಿದ್ದಾಗ ಎಲ್ಲ ಜನರು ನೋಡುತ್ತಿರುವಾಗಲೇ ದುಶ್ಯಾಸನದಿಂದ ಸಭಾ ಮಧ್ಯಕ್ಕೆ ಎಳೆಯಲ್ಪಟ್ಟು ದೊಡ್ಡ ಅವಮಾನಕ್ಕೆ ಗುರಿಯಾದಳಲ್ವೇ? ಹೀಗೆ ಆ ಪಾಂಚಲಿ ಮಹಾ ದುಃಖಕ್ಕೂ ಅವಮಾನಕ್ಕೂ ಗುರಿಯಾದದ್ದನ್ನ ಪಾಂಡವರು ಎಂದಿಗೂ ಮರೆಯುವರಲ್ಲ. ಆ ಪಾಂಡವರನ್ನ ಈಗ ಯುದ್ಧದಿಂದ ಹಿಂದಿರುಗಿಸುವ ಸಾಧ್ಯವೇ? ದ್ರೌಪದಿಯು ಕೂಡ ನಮ್ಮಿಂದ ಅಂತಹ ಅವಮಾನಕ್ಕೆ ಗುರಿಯಾಗಿದ್ದರು. ಮೊದಲು ಬದ್ಧ ದ್ವೇಷದಿಂದ ನನ್ನ ವಿನಾಶವನ್ನ ತನ್ನ ಪತಿಗಳ ಕಾರ್ಯಸಿದ್ಧ ಕುರಿತು ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ನಮ್ಮ ಮೇಲೆ ತನ್ನ ಹಾಗೆಯನ್ನು ತೀರಿಸಿಕೊಳ್ಳುವವರೆಗೆ ನೆಲದ ಮೇಲೆ ಮಲಗ್ತಾಳೆ. ಕೃಷ್ಣನ ಸಹೋದರಿಯಾದ ಸುಭದ್ರಿಯ ಕೂಡ ತನ್ನ ಹೆಮೆಯನ್ನು ಬಿಟ್ಟು ಆ ದ್ರೌಪದಿಗೆ ದಾಸಿ ಅಂತ ಉಪಚರಿಸ್ತಾ ಇದ್ದಾಳೆ. ಹೀಗೆ ಎಲ್ಲವೂ ವಿಪರೀತವಾಗಿರುವಾಗ ನಮ್ಮೊಳಗೆ ಹೇಗೆ ತಾನೇ ಸಂಧಿ ಸಾಧ್ಯ? ಅಭಿಮನ್ಯುವನ್ನು ಕೊಂದ ನನ್ನೊಡನೆ ಅರ್ಜುನನು ಹೇಗೆ ಸಂಧಿಗೆ ಹೋಗ್ತಾನೆ? ಅದು ಹೋಗಲಿ, ಇದುವರೆಗೆ ಮಹಾರಾಜ ಎನಿಸಿಕೊಂಡ ಸಮುದ್ರಾವೃತವಾದ ಈ ಸಮಸ್ತ ಭೂಮಿಯನ್ನು ಅನುಭವಿಸಿದ ನಾನು ಈಗ ಪಾಂಡವರ ದಯೆಯಿಂದ ದೊರೆಯುವ ರಾಜ್ಯವನ್ನು ಹೇಗೆ ಅನುಭವಿಸ್ತೇನೆ? ರಾಜರಿಗೆಲ್ಲ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ನಾನು ಈಗ ಹೇಗೆ ತಾನೇ ಇದು ಇಷ್ಟೊಂದನ್ನು ದಾಸನಂತೆ ಅನುವರ್ತಿಸಿ ಕೇಳಿಕೊಳ್ಳಲಿ? ಇಷ್ಟಬಂದ ಭೋಗಗಳನ್ನು ಅನುಭವಿಸುತ್ತಾ ಬೇಕಾದ ದಾನಗಳನ್ನು ಕೊಡುತ್ತಲೂ ಇದ್ದ ನಾನು ಈಗ ಆ ಕೃಪಣರನ್ನೇ ಸೇರಿ ಹೇಗೆ ಜೀವನ ಮಾಡಲಿ? ವಿಶ್ವಾಸಪೂರ್ವಕವಾಗಿ ನೀನು ನನಗೆ ತಿಳಿಸಿದ ಹಿತವಾಕ್ಯಗಳಿಗಾಗಿ ನಾನೇನು ಅಸಹ್ಯಗೊಳ್ಳುವುದಿಲ್ಲ. ಆದರೆ ಹೇಗೆ ನೋಡಿದ್ರು ಈಗ ನನಗೆ ಸಂಧಿ ಉಚಿತ ಎಂದೇ ತೋರುವುದಿಲ್ಲ. ಯುದ್ಧ ಮಾಡಿ ಶತ್ರುಗಳನ್ನು ಜಯಿಸುವುದೇ ಈಗ ಒಳ್ಳೆಯ ನೀತಿ ಎಂದು ಎಣಿಸ್ತೇನೆ. ನಾವು ಷಡ್ಡರಂತಿರುವುದಕ್ಕೆ ಇದು ಸಮಯ ಅಲ್ಲ. ಪ್ರಬಲವಾಗಿ ಯುದ್ಧ ಮಾಡುವುದಕ್ಕೆ ಇದು ಉಚಿತ ಕಾಲ ಎಂದು ಅನಿಸ್ತೇನೆ. ಈಗಾಗಲೇ ನಾನು ಅನೇಕ ಯಜ್ಞಗಳಿಂದ ದೇವತೆಗಳನ್ನು ಪೂಜಿಸಿದ್ದಾಯ್ತು, ಬ್ರಾಹ್ಮಣರಿಗೆ ದಕ್ಷಿಣವನ್ನು ಕೊಟ್ಟಿದ್ದಾಯ್ತು, ಕಾಮ ಭೋಗಗಳನ್ನು ಅನುಭವಿಸಿದ್ದಾಯ್ತು, ವೇದಾಧ್ಯಯನಗಳನ್ನು ಮುಗಿಸಿದ್ದಾಯ್ತು, ಶತ್ರುಗಳನ್ನು ತಲೆಯನ್ನು ಕಾಲಿಂದ ಮೆಟ್ಟಿದ್ದಾಯ್ತು, ನನ್ನ ಸೇವಕರನ್ನ ಚೆನ್ನಾಗಿ ಪೋಷಿಸಿದೆ, ದೀನ ಜನರನ್ನು ಉದ್ಧರಿಸಿದೆ. ಹೀಗಿರುವಾಗ ನಾನು ಈಗ ಪಾಂಡವರಲ್ಲಿ ಹೋಗಿ ದೈನ್ಯವಾದ ಮಾತುಗಳನ್ನಾಡ್ತೇನೆ.
ಶತ್ರು ರಾಜ್ಯಗಳನ್ನೆಲ್ಲ ಜಯಿಸಿದ್ದೇನೆ. ಸ್ವಂತ ರಾಜ್ಯವನ್ನು ಚೆನ್ನಾಗಿ ರಕ್ಷಿಸಿದೆ. ಅನೇಕ ಭೋಗಗಳನ್ನು ಅನುಭವಿಸಿದೆ. ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳು ನನ್ನಿಂದ ಅನುಷ್ಠಿಸಲ್ಪಟ್ಟವು. ಪಿತೃಗಳಿಗೂ ಕ್ಷತ್ರಿಯ ಧರ್ಮಕ್ಕೂ ಸಂಬಂಧಪಟ್ಟ ಋಣಗಳೆರಡನ್ನು ತೀರಿಸಿಕೊಂಡಿದ್ದೇನೆ. ಇನ್ನು ವಾಸ್ತವದಲ್ಲಿ ನನಗೆ ಈ ಪ್ರಪಂಚದಲ್ಲಿ ಅನುಭವಿಸಬೇಕಾದ ಸುಖ ಏನಿದೆ ಮತ್ತು ಈ ಪ್ರಪಂಚದಲ್ಲಿ ಇನ್ಮೇಲೆ ನನಗೆ ಸುಖ ಎಲ್ಲಿ, ನನಗೆ ಇನ್ನು ರಾಜ್ಯ ಎಲ್ಲಿ, ಕೀರ್ತಿಯಲ್ಲಿ? ಈ ಪ್ರಪಂಚದಲ್ಲಿ ಕೀರ್ತಿಯೊಂದೇ ಸಾಧಿಸ್ತಕ್ಕದ್ದು. ಅದನ್ನು ಯುದ್ಧ ಮೂಲಕವಾಗಿ ಸಂಪಾದಿಸಬೇಕೇ ಹೊರತು ಬೇರೆ ಮಾರ್ಗದಿಂದಲ್ಲ. ಕ್ಷತ್ರಿಯನಿಗೆ ಯುದ್ಧ ಮಾಡದೆ ವ್ಯರ್ಥ, ಮರಣ ಕೇವಲ ಅಧರ್ಮ. ಮನೆಯಲ್ಲಿ ಹಾಸಿಗೆ ಮೇಲೆ ರೋಗದಿಂದ ಮಲಗಿ ಮಲಮೂತ್ರಗಳಲ್ಲಿ ಹೊರಳಿ ಬ್ರಾಹ್ಮಣನಂತೆ ಸಾಯುವುದು ಎಂಬುದು ಕ್ಷತ್ರಿಯ ದೊಡ್ಡ ಧರ್ಮ. ಯಾವ ರಾಜನು ಅರಣ್ಯದಲ್ಲಿ ಆಗಲಿ ಯುದ್ಧದಲ್ಲಿ ಆಗಲಿ ಪ್ರಾಣವನ್ನು ಕಳೆದುಕೊಳ್ತಾನೋ ಆತನ ಮಹಾ ಯಜ್ಞಗಳನ್ನು ಮಾಡುವುದರಿಂದ ಉಂಟಾಗುವ ಉತ್ತಮ ಫಲವನ್ನು ಪಡೆಯುತ್ತಾನೆ. ಯಾವನ ವ್ಯಾಧಿಯಿಂದಲೂ ಉಪ್ಪಿನಿಂದಲೂ ಪೀಡಿತನಾಗಿ ದೀನಸ್ವರದಿಂದ ಪ್ರಾಣಾಪಿಸುತ್ತಾ ಸುತ್ತಿ ಮುತ್ತಿ ಕುಳಿತು ತನಗಾಗಿ ಅಳುತ್ತಿರುವ ಜ್ಞಾತಿಗಳ ಮಧ್ಯದಲ್ಲಿ ಸಾಯ್ತಾನೋ ಆತನು ವೀರನಲ್ಲ. ವಿವಿಧ ಭೋಗಗಳನ್ನೆಲ್ಲ ತೊರೆದು ಯುದ್ಧ ಮರಣದಿಂದ ಉತ್ತಮ ಗತಿಯನ್ನು ಪಡೆದವರೊಡನೆಯೇ ನಾನು ಈಗ ಸಾಲೋಕ್ಯವನ್ನು ಪಡೆಯುತ್ತೇನೆ. ಶೂರರು, ಸದಾಚಾರ ಸಂಪನ್ನರು, ಯುದ್ಧದಲ್ಲಿ ಹಿಮ್ಮೆಟ್ಟದವರು, ಬುದ್ಧಿಶಾಲಿಗಳು, ಸತ್ಯಸಂಧರು, ಯಾಗಗಳಿಂದ ದೇವತೆಗಳನ್ನು ಪೂಜಿಸುವವರು, ಶತ್ರುಗಳಿಂದುಂಟಾದ ಅವಭೃತದಿಂದ ಪರಿಶುದ್ಧರಾದ ವೀರರು, ಇವರೆಲ್ಲರಿಗೂ ಸ್ವರ್ಗವಾಸ್ತವ ನಿಶ್ಚಯವಾಗಿ ಲಭಿಸುತ್ತೆ. ಯುದ್ಧದಲ್ಲಿ ಹೋರಾಡುವ ವೀರನ್ನ ಅಪ್ಸರ ಸ್ತ್ರೀಯರು ಸಂತೋಷದಿಂದ ನೋಡ್ತಾರೆ. ಪಿತೃಗಳು ಅವರನ್ನು ಗೌರವಿಸ್ತಾರೆ. ಅವರು ಸ್ವರ್ಗದಲ್ಲಿ ಅಪ್ಸರಸ್ಸುಗಳಿಂದ ಪ್ರೇರಿತರಾಗಿ ಸಂತೋಷಿಸ್ತಾರೆ. ಅನೇಕ ದೇವತೆಗಳು ಯುದ್ಧದಲ್ಲಿ ಹಿಮ್ಮಟ್ಟದ ಶೂರರು, ನಮ್ಮ ವೃದ್ಧ ಪಿತಾಮಹನು, ದ್ರೋಣಾಚಾರ್ಯನು, ಜಯದ್ರಥನು, ಕರ್ಣನು, ದುಶ್ಯಾಸನು ಹೀಗೆ ಎಲ್ಲಿದ್ದಾರೋ ಅದೇ ಗತಿಗೆ ನಾನು ಏರ್ತೇನೆ. ನನಗಾಗಿ ಯುದ್ಧದಲ್ಲಿ ಪ್ರಯತ್ನಪಟ್ಟ ಅನೇಕ ವೀರ ಕ್ಷತ್ರಿಯರು ಈಗ ಬಾಣಗಳಿಂದ ಗಾಯಪಟ್ಟು ರಕ್ತದಿಂದ ತೊಳೆದ ದೇಹದವನ್ನೇ ಬದಲಾಗಿ ಭೂಮಿಯಲ್ಲಿ ಮಲಗಿದ್ದಾರೆ. ಉತ್ತಮಾಸ್ತ್ರಗಳನ್ನು ತಿಳಿದವರು, ಶಾಸ್ತ್ರವೀತ ರೀತಿಗಳಲ್ಲಿ ಯಾಗಗಳಿಂದ ದೇವತೆಗಳನ್ನು ಆರಾಧಿಸುವರು ಆದ ಶೂರರು ಈಗ ಈ ಯುದ್ಧದಲ್ಲಿ ಪ್ರಾಣವನ್ನು ಬಿಟ್ಟು ಸ್ವರ್ಗದಲ್ಲಿ ವಾಸ ಮಾಡ್ತಾರೆ. ಅವರಿಂದ ಈಗಲೇ ಏರ್ಪಡಿಸಲ್ಪಟ್ಟಂತ ಹೊಸ ಮಾರ್ಗ ಮುಂದೆ ಯಾರು ಹೋಗದಿದ್ದರೆ ದುರ್ಗಮವಾಗಿ ತಿರುಗಿ ಪ್ರವೇಶಿಸಲು ಅಸಾಧ್ಯವಾಗುವುದು. ವೇಗದಿಂದ ಮೇಲೆ ಹಾರಿ ಹೋಗುತ್ತಿರುವವರೊಡನೆ ನಾನು ಈಗಲೇ ಈ ಸ್ಥಳದಿಂದ ಹೊರಟು ಸದ್ಗತಿಯನ್ನು ಪಡಿತೇನೆ. ನನಗಾಗಿ ಯುದ್ಧದಲ್ಲಿ ಪ್ರಾಣವನ್ನು ಒಪ್ಪಿಸಿದವರ ಮಹೋಪಕಾರವನ್ನು ಎಣಿಸಿ ಅವರ ಋಣವನ್ನು ತೀರಿಸಬೇಕಾದದ್ದು ಈಗ ನನ್ನ ಕರ್ತವ್ಯ. ಈ ಸ್ಥಿತಿಯಲ್ಲಿ ನನಗೆ ರಾಜ್ಯದಲ್ಲಿ ಎಂದಿಗೂ ಮನಸ್ಸು ಪ್ರವರ್ತಿಸಿದೋ ಬಂಧುಗಳನ್ನ, ಸಹೋದರನ, ಪಿತಾಮಹರನ್ನ ಮರಣಕ್ಕೆ ಈಡು ಮಾಡಿ ನಾನು ಮಾತ್ರ ಪ್ರಾಣವನ್ನು ಉಳಿಸಿಕೊಂಡ್ರೆ ಲೋಕವು ಖಂಡಿತವಾಗಿ ನನ್ನನ್ನು ನಿಂದಿಸದೆ ಬಿಡದು. ಬಂಧು ಮಿತ್ರನೆಲ್ಲ ಕಳೆದುಕೊಂಡ ನನಗೆ ಧರ್ಮರಾಜನಿಗೆ ತಲೆ ಬಗ್ಗಿಸಿ ಪ್ರಾರ್ಥಿಸಿ ಪಡೆಯತಕ್ಕ ರಾಜ್ಯ ಹೇಗಿರುವುದೋ ಯೋಚಿಸು. ಈ ಲೋಕಕ್ಕೆ ಇಂತಹ ಅವಮಾನವನ್ನು ಏರ್ಪಡಿಸಿದ ನಾನು ಯುದ್ಧದಲ್ಲಿ ಮರಣಗೊಂಡೇ ಸ್ವರ್ಗವನ್ನು ಸೇರ್ತೇನೆ. ಬೇರೆ ರೀತಿಯಿಂದ ಈ ಕೋರಿಕೆ ನೆರವೇರದು ಎಂದ. ಅಲ್ಲಿಂದ ಕ್ಷತ್ರಿಯರು ದುರ್ಯೋಧನ ಈ ವಾಕ್ಯವನ್ನು ಕೊಂಡಾಡಿ ಆತನನ್ನು ಕುರಿತು ಬಲೆ ಬಲೆ ಎಂದರು. ಆಗ ಎಲ್ಲರೂ ತಮ್ಮ ಸೋಲಿಗಾಗಿ ವ್ಯಸನ ಪಡದೆ ಪರಾಕ್ರಮದಲ್ಲಿ ಮನಸ್ಸಿಟ್ಟು ಯುದ್ಧೋತ್ಸಾಹಿಗಳಾದ್ರು. ಇಷ್ಟರಲ್ಲಿ ಹತ್ತಲಾಗಿ ಯುದ್ಧರಂಗದಿಂದ ಓಡಿ ಹೋಗಿದ್ದ ಇತರ ಕೌರವ ಯೋಧರು ಕೂಡ 2 ಯೋಜನೆಗಳಿಗೆ ಸ್ವಲ್ಪ ಕಡಿಮೆ ದೂರದವರೆಗೆ ಹೋಗಿ ಉತ್ತಮವಾದ ದಾರಿಗಳಿಂದ ಕೂಡಿ ಮರಗಳಲ್ಲಿ ಪರಿಶುದ್ಧವೂ ಮಂಗಳಕರವಾಗಿ ಹಿಮಾಲಯ ಪರ್ವತದ ಬುಡದಲ್ಲಿ ಕೆಂಪು ಮಣ್ಣವುಳ್ಳ ಸರಸ್ವತಿ ನದಿಯನ್ನು ಸೇರಿ ಅದರಲ್ಲಿ ಸ್ನಾನ ಮಾಡಿ ಜಲಪವನ್ನು ಮಾಡಿದ್ರು. ಆಮೇಲೆ ಕಾಲ ಪ್ರೇರಿತ ರಾಜರೆಲ್ಲ ಇನ್ನು ಪುತ್ರರಿಂದ ಪ್ರೋತ್ಸಾಹಿಸಲ್ಪಟ್ಟರಾಗಿ ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಂಡು ತಿರುಗಿ ಯುದ್ಧಕ್ಕಾಗಿ ಉತ್ಸಾಹಗೊಂಡ್ರು. ಇಲ್ಲಿಗೆ 4ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕಳ್ಳತನ ಮಾಡುವನು ಕೂಡ ಅವನು ಜಸ್ಟಿಫಿಕೇಶನ್ ಮಾಡ್ಕೊಳ್ತಾನೆ. ನಾನು ನನ್ನ ಕುಟುಂಬದ ಇದನ್ನ ನೆರವೇರಿಸಬೇಕಾಗಿತ್ತು, ನನಗೆ ಬೇರೆ ಯಾವ ವಿದ್ಯೆನೂ ಬರ್ತಿರ್ಲಿಲ್ಲ, ಅದಕ್ಕಾಗಿ ಕಳ್ತನ ಮಾಡೆ, ತಲೆ ಮುಡದೆ, ಇನ್ನೊಂದು ಮಾಡದೆ ಅಂತ. ದುರ್ಯೋಧನ ದುರಭಿಮಾನದಲ್ಲಿ ಅಂತ. ಇವೆಲ್ಲ ಏನೇನು ಅಂದ್ರೆ ಸಮಾಜದಲ್ಲಿ ನಾವು ವ್ಯಕ್ತಿಗಳು ಇವರೆಲ್ಲ ಯಾರೊಬ್ಬರು ತಮ್ಮ ತಪ್ಪನ್ನು ಒಪ್ಕೊಳ್ಳೋಕ್ ಸಿದ್ರಲ್ಲ. ಇಟ್ ರಿಕ್ವೈರ್ಸ್ ಕರೇಜ್ ಟು ಅಕ್ಸೆಪ್ಟ್ ಎ ಮಿಸ್ಟೇಕ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಮಾತು. ತಪ್ಪಾಯ್ತು, ಹೌದು ತಪ್ಪಾಯ್ತು ಅಂತ ಒಪ್ಕೊಳ್ಳೋದಿದ್ದಲ್ಲ, ಅದರಲ್ಲಿ ಧೈರ್ಯತನ, ಗಂಡಸ್ತನ ಇರೋದು. ಏನಾದ್ರೂ ಅದಕ್ಕೆ ಕಾರಣಗಳನ್ನು ಕೊಟ್ಟು ಜಸ್ಟಿಫಿಕೇಶನ್. ವಿವೇಕ ಹೇಳಿದ್ದು ಕೃಪಾಚಾರ್ಯ, ಈಗಲೂ ಅದಕ್ಕೆ ಸಾಧ್ಯ ಅಂತ. ಇವನಿಗೆ ತಾನು ಯಾರನ್ನು ನಂಬಲಿಲ್ಲ, ಮಾಡ್ಲಿಲ್ಲ. ಧರ್ಮರಾಜ ಮಾತು ಕೇಳ್ಬಿಡ್ತಾನೋ? ಧರ್ಮರಾಜ ಯಾವಾಗ್ಲೂ ಬಿಟ್ಟಿದ್ದೇನಾದ್ರು ಉಂಟ? ಧರ್ಮದಿಂದ ವಿಚಲಿತನಾದವನೇ ಅಲ್ಲ. ಲೋಕ ಪ್ರಸಿದ್ಧವಾದಂತ ಮಾತದು. ಧೃತರಾಷ್ಟ್ರ ಹೇಳಿದಾಗಿದ್ದಾಗ ಎಲ್ಲದಕ್ಕೂ ಕೇಳಿದ್ದು. ಆದ್ರೂ ಕೂಡ ಎಲ್ಲರೂ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ, ಯಾರ ಸಲಹೆಗಳಾಗ್ಲಿ ಏನಾಗ್ಲಿ. ಆದ್ರೆ ಯಾರು ಉದ್ಧಾರ ಆಗಬೇಕು ಅಂತಿದ್ದಾರೆ, ಈ ಸಲಹೆಗಳು ಮತ್ತೊಂದು ಬಂದಾಗ ಅದನ್ನ ಅನುಸರಿಸ್ಕೊಂಡ್ರೆ ಅವನು ಬಾಳು ಚೆನ್ನಾಗಾಗತ್ತೆ. ಈವನ್ ಇಟ್ ಈಸ್ ನೆವರ್ ಟೂ ಲೇಟ್ ಅಂತ ಹೇಳೋದು ಈ ಮಾತದಾಗೇನೆ. ಯಾವುದೋ ಸಲಹೆ, ಏನೋ ಇದು, ಏನೋ ಪ್ರಮಾದ ನಡೀತು ಒಂದು, ಆಮೇಲೆ ಅದು ಕರೆಕ್ಟ್ ಮಾಡ್ಕೊಳ್ಬೋದಲ್ಲ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ.
ತಾನು ಮಾಡಿದ್ದೇ ಸರಿ ಎನ್ನುವಂಥದ್ದು. ಬೇರೆ ಇನ್ನೊಂದಕ್ಕೆ ಇನ್ನೊಂದು ಇರ್ಬೋದಾ ಅಂತ. ನಮ್ಮ ಬೆನ್ನು ನಮಗ್ ಕಾಣಿಸೋಲ್ಲ ಅನ್ನೋ ಗಾದೆ ಇದೆ. ಹಾಗೆ ಇವರು ಅವನ ಮೂತಿ ನೇರ್ಗೆ ಅವನು ಏನ್ ಬೇಕು ಅದನ್ನ ಹೇಳ್ತಾ ಹೋಗ್ತಾನೆ. ತಾನೆಲ್ಲ ಮಾಡಿದೆ, ನಾನು ಬ್ರಾಹ್ಮಣರಿಗೆ ಇದು ಕೊಟ್ಟೆ, ಇದು ಮಾಡಿದೆ, ಆದ್ರೆ ಧರ್ಮದ ಜೊತೆಗಿದ್ಯಾ ನೀನು ಅಂತ. ಎಲ್ಲ ಅಧರ್ಮದ ಕೆಲಸನೇ ಮಾಡಿ ತಾನು ಬಹಳ ಅಭ್ಯಸ್ತ, ತಾನೆಲ್ಲವನ್ನು ಚೆನ್ನಾಗಿ ಮಾಡಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಹೀಗೆ ಲೋಕದಲ್ಲಿ ಜನಗಳದು ಕೂಡ ಹೇಗೆ ಬರುತ್ತೆ ಅನ್ನೋದು. ಅದಕ್ಕೆ ದುರ್ಯೋಧನ ದುರಭಿಮಾನದಲ್ಲಿ ಅಂತಾನೆ ಕುಮಾರವ್ಯಾಸ. ಬರೀ ಅಭಿಮಾನ ಅಲ್ಲ, ಅದು ದುರಭಿಮಾನ. ಅವನ ಒಂದು ಈ ಪಟ್ಟು ಎಲ್ಲವನ್ನೂ ಕೂಡ, ಇದೆಲ್ಲವನ್ನೂ ತಿಳಿದಂತಹ ಶಾಸ್ತ್ರಜ್ಞರು, ಜ್ಯೋತಿಷಿಗಳು ಎಲ್ಲ ಹೇಳಿದ್ರು ಹುಟ್ಟದಾಗ್ಲೇನೆ ಇವನ ಒಬ್ಬನ್ ತೆಗೆಸ್ಬಿಡು, ನೀನು ಉದ್ಧಾರ ಆಗ್ತೀಯ ಅಂತ. ಅದನ್ನ ಕೇಳಲಿಲ್ಲ ಧೃತರಾಷ್ಟ್ರ. ಅದಕ್ಕಾಗಿ ಎಲ್ಲ ದುಃಖಗಳು, ಕ್ಲೇಶಗಳು ಪ್ರತಿದಿನ ಅನುಭವಿಸಂತಹದ್ದು ಇದೆಲ್ಲ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 5ನೇ ಅಧ್ಯಾಯ. ದುರ್ಯೋಧನ ಅಶ್ವತ್ಥಾಮನನ್ನ ಸೇನಾಧಿಪತಿಯಾಗಿರುವಂತೆ ಕೇಳಲು ಆತನು ಶಲ್ಯನನ್ನು ಸೇನಾಪತಿಯನ್ನಾಗಿ ಮಾಡಿಕೊಳ್ಳುವಂತೆ ಹೇಳಿದ್ದು, ದುರ್ಯೋಧನ ಶಲ್ಯನನ್ನ ಸೈನ್ಯಾಧಿಪತ್ಯಕ್ಕಾಗಿ ಪ್ರಾರ್ಥಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮವನೇ ಮಂಕುತಿಮ್ಮ ಅಂತ. ಈ ಶಲ್ಯ ಬರ್ತಾ ಇದ್ದಾಗಲೇನೆ ಅವನಿಗೆ ಇದೆಲ್ಲ ಕೆಟ್ಟ ಆಲೋಚನೆಗಳಿತ್ತು. ರಾಜರುಗಳಾದವರು ತಮ್ಮ ಬಂಧುಗಳೇ ಆಗ್ಲಿ ಇದೇ ಆಗ್ಲಿ, ನಾನು ಹೋಗಿ ಇವ್ರ ಜೊತೆ ಸೇರ್ಕೊಂಡು ಪಾಂಡವರ ಜೊತೆನಲ್ಲಿ, ಆಮೇಲೆ ಇವರು ಏನಾದ್ರು ಎಲ್ಲ ಗೆದ್ದ ಮೇಲೆ ಪಾಂಡವ್ರಿಗೆ ಹೇಳೋದು, ನಾನು ನಿಮ್ಗೆಂತ ಸೀನಿಯರು, ನಾನು ರಾಜ್ಯವನ್ನ ನಡೆಸ್ತೀನಿ, ನೀವೆಲ್ಲ ನಮ್ ಜೊತೆಗಿರಿ. ಧರ್ಮರಾಜಂಗೆ ಹೇಳ್ಬಿಟ್ರು, ಅವನು ಕೇಳ್ತಾನೆ, ಅವನೇನ್ ಬೇಡ ಮಾಮ ನೀನು ಇದಾಗೋದು ಬೇಡ ಅಂತ. ಇವನು ಮಾದ್ರಿ ತಮ್ಮ ಇವನು. ಸೊ ಅದರಿಂದ ಮಾವ ಅವನ ಮರ್ಯಾದೆ ಕೊಡ್ತಾರೆ ಅಂತ. ರಾಜ್ಯದ ಅಭಿಲಾಷೆ, ಆಕಾಂಕ್ಷೆ ನೋಡಿ ಅದು. ಅದರಿಂದ ಬಂದ ಇವನಿಗೆ ಬೇಕಾದಷ್ಟು ಬರ್ತಾ ಇವನ ಸೈನ್ಯಕ್ಕೆಲ್ಲ ಬೇಕಾದಷ್ಟು ಆದರ ಉಪಚಾರಗಳನ್ನೆಲ್ಲ ನಡೆಸ್ದ. ತುಂಬಾ ಸಂತೋಷದಿಂದ ಇವನು ದಶರಥ ವಿಶ್ವಾಮಿತ್ರನಿಗೆ ಹೇಳಿದ್ನಲ್ಲ, ರಾಮನಾಣಿಯಾಗಿ ನೀನ್ ಏನ್ ಕೇಳಿದ್ರು ಕೊಡ್ತೀನಿ ಅಂತ. ಆಗ ಅವನು ಹೇಳ್ದ. ಸೊ ಅದಕ್ಕೆ ದುರ್ಯೋಧನ ಆಮೇಲೆ ಬಂದ, ನೀನ್ ನಮ್ ಕಡೆ ಸೇರು, ಹೋಗ್ಬೇಡ ಪಾಂಡವರ ಕಡೆಗೆ ಅನ್ನ. ಆಮೇಲೆ ಇವ್ರನ್ನೆಲ್ಲ ಭೇಟಿಯಾಗಿ ಬರ್ತೀನಿ ಅಂತ ಬಂದ. ಏನು ಮಾವ ನೀನ್ ನಮ್ಮವರಾಗಿದ್ಬಿಟ್ಟು ಹೋಗಿ ಅವ್ರ ಜೊತೆ ಸೇರ್ಕೊಳ್ತೀಯ ಅಂತ. ಏನೋ ಮಾಡ್ಲಿ ನಾನು ಸಿಗಾಕೊಂಡ್ಬಟ್ಟೆ ಅಂತ. ಮೂಲತಃ ಎಲ್ಲಿದೆ ಈ ದುರಾಸೆಗಳು, ಎಲ್ಲಿ ಬರುತ್ತೆ ಮನುಷ್ಯನಿಗೆ, ಅದರಿಂದ ಅವರುಗಳಿಗೆ ಅದೇ ವಿಧಿ ತೋರಿಸ್ಬಿಡುತ್ತೆ ಆ ದಾರಿಗಳನ್ನ. ಆಮೇಲೆ ಯುದ್ಧೋತ್ಸಾಹಗೊಂಡ ವೀರರು ಹಿಮಾಚಲದ ಬುಡದವರೆಗೂ ಅಲ್ಲಲ್ಲಿ ಗುಂಪು ಕೂಡಿದ್ರು. ಶಲ್ಯನು, ಚಿತ್ರಸೇನ, ಶಕುನಿ, ಅಶ್ವತ್ಥಾಮ, ಕೃಪಾ, ಕೃತವರ್ಮ, ಸುಷೇಣ, ಅರಿಷ್ಟಸೇನ, ಧೃತಸೇನ, ಜಯತ್ಸೇನ ಮುಂತಾದ ಹೆಸರೆಲ್ಲ ಆ ರಾತ್ರಿ ಅಲ್ಲಿ ನೆರೆದರು. ಕರ್ಣನು ಯುದ್ಧದಲ್ಲಿ ಅಥವಾ ಮೇಲೆ ಅದರಿಂದ ಜಯೋತ್ಸಾಹವುಳ್ಳ ಪಾಂಡವರ ವಿಷಯದಲ್ಲಿ ಭೀತಿಗೊಂಡಿದ್ದ ನಿನ್ನ ಮಕ್ಕಳಿಗೆ ಹಿಮಾಲಯ ಪರ್ವತದಲ್ಲಿ ಹೊರತು ಬೇರೆಲ್ಲಿಯೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಇದಕ್ಕಾಗಿ ಅವರೆಲ್ಲ ಆ ಸ್ಥಳದಲ್ಲಿ ಒಟ್ಟುಗೂಡಿ ಯುದ್ಧ ಪ್ರಯತ್ನ ಆಗಿ ಶಲ್ಯನನ್ನ ಮುಂದಿಟ್ಟುಕೊಂಡು ರಾಜನ ದುರ್ಯೋಧನ ಕುರಿತು ವಿನಯದಿಂದ ಹೀಗೆಂದು ಹೇಳ್ತಾರೆ, ಹೇ ಮಹಾರಾಜ, ಮುಂದೆ ಯಾರ ಬಲದಿಂದ ನಾವು ಯುದ್ಧದಲ್ಲಿ ನಿರಪಾಯವಾಗಿ ಶತ್ರುಗಳನ್ನು ಜಯಿಸ್ತೇವೋ ಅಂತಹ ಸೇನಾಧಿಪತಿಯೊಬ್ಬನನ್ನ ಏರ್ಪಡಿಸಿಕೊಂಡು ಮುಂದಿನ ಯುದ್ಧವನ್ನು ಹೂಡುವನಾಗೋ ಎಂದರು. ಒಡನೆ ನಿನ್ನ ಮಗನ ದುರ್ಯೋಧನ ರಥವನ್ನೇರಿ ಅಶ್ವತ್ಥಾಮನ ಬಳಿಗೆ ಹೋದ. ಆ ಅಶ್ವತ್ಥಾಮನೇನು ಸಾಮಾನ್ಯ ಅಲ್ಲ, ರಥಿಕ ಶ್ರೇಷ್ಠ, ಎಲ್ಲ ಯುದ್ಧಗಳ ರೀತಿಯನ್ನು ತಿಳಿದವನು, ಯುದ್ಧದಲ್ಲಿ ಯಮನಿಗೆ ಸಮಾನ. ಅವನ ಅಂದವಾದ ದೇಹ ಅವಯವಗಳು, ಅವನ ಮೃದು ಮಧುರವಾದ ಮಾತುಗಳು ಎಂಥವರನ್ನಾದರೂ ಆಕರ್ಷಿಸಬಹುದು. ಅವನಿಗೆ ಜನ್ಮಸಿದ್ಧವಾದ ಮಣಿಯಿಂದ ಮರೆಸಿದ ಶಿರಸ್ಸು, ಶಂಖದಂತಿರುವ ಕೊರಳು, ಕಮಲದಂತಿರುವ ಕಣ್ಣುಗಳು, ಹುಲಿ ಮುಖದಂತಿರುವ ಮುಖವೈಖರಿ, ಮೇರುವಿನಂತೆ ಧೀರೋನ್ನಾದ ಆಕೃತಿ. ಅವನ ತೋಳು, ಕಣ್ಣು, ನಡೆ, ನುಡಿ ಇವೆಲ್ಲ ಪರಶಿವನ ವಾಹನವಾದ ನಂದಿಯ ರೂಪವನ್ನು ಹೋಗ್ತಾ ಇದ್ವು. ದುಂಡೆಗೆ ಉಬ್ಬಿ ನೀಡಿದ ಭುಜಗಳು, ವಿಶಾಲವಾದ ಎದೆ, ಅರುಣನ ತಮ್ಮನಾದ ಗರುಡನಿಗೆ ಸಮಾನವಾದ ದೇಹಶಕ್ತಿ, ವಾಯುವಿನಂತೆ ವೇಗವಾದ ಗತಿ, ಸೂರ್ಯ ಸಮಾನವಾದ ಕಾಂತಿ, ಶುಕ್ರಾಚಾರ್ಯನಿಗೆ ಸಮಾನವಾದ ಬುದ್ಧಿ, ಕಾಂತಿಯಲ್ಲಿಯೂ ಸೌಮ್ಯ ಸ್ವರೂಪದಲ್ಲಿಯೂ ಚಂದ್ರನಿಗೆ ಸಮಾನ, ಮೈಯಲ್ಲಿ ಸುವರ್ಣ ಛಾಯೆ, ಒತ್ತಾದ ಮೈಕೇಲುಗಳು, ಅಂದವಾದ ಮತ್ತು ಉರುಟಾದ ತೊಡೆ, ನಡು, ಮೊಳಕಾಲು ಮುಂತಾದ ಅವಯವಗಳು, ದಟ್ಟವಾದ ಪಾದಗಳು, ಸುಂದರವಾದ ಬೆರಳುಗಳು, ಸೂಕ್ಷ್ಮ ನಖಗಳು. ಸೃಷ್ಟಿಕರ್ತನಾದ ಬ್ರಹ್ಮದೇವ ಬಾರಿ ಬಾರಿಗೂ ತನ್ನಲ್ಲಿ ಆಲೋಚಿಸಿ ತನ್ನ ಸರ್ವ ಪ್ರಯತ್ನದಿಂದ ಸಮಸ್ತ ಲಕ್ಷಣಗಳನ್ನು ಈತನಲ್ಲಿ ತುಂಬಿದಂತಿತ್ತು. ಮತ್ತು ಅವನು ಮಹಾಸಮರ್ಥ, ವೇದಗಳಿಗೆ ಸಮುದ್ರಪ್ರಾಯ, ಶತ್ರು ದುರ್ಜಯ, ಶತ್ರುಗಳನ್ನಲ್ಲಿ ಜಯಿಸ್ತಕ್ಕವನು, ಪ್ರಯೋಗ, ಬಲ, ಉಪಸಂಹಾರ, ಪ್ರಾಯಶ್ಚಿತ್ತಾದಿಗಳನ್ನು ಬಲ್ಲವನು, ಮಂಗಳ ಸ್ವರೂಪವುಳ್ಳವನು, ಮಂತ್ರಗಳ ಪ್ರಯೋಗ ವಿನಿಯೋಗ ಚಿಂತನೆಗಳೇ ಅವನ ಸಹಜ ಗುಣ. 10 ಅಂಗಗಳು 4 ಪಾದಗಳು ಉಳ್ಳಂತಹ ಬಾಣ, ಅಸ್ತ್ರ, ಮಂತ್ರ ತತ್ವವನ್ನು ಅರಿತವನು, 4 ವೇದವನ್ನ
ಅವುಗಳ ಅಂಗಳೊಡನೆ 5ನೇ ವೇದವಾದಿ ಇತಿಹಾಸದೊಡನೆ ಸಾಂಗವಾಗಿ ಅರ್ಥವನು ಅಯೋನಿಜನಾದ ದ್ರೋಣಾಚಾರ್ಯನ ಉಗ್ರವಾದ ವ್ರತಗಳಿಂದ ಈಶ್ವರ ಆರಾಧನೆಯಿಂದಲೂ ಅಯೋನಿಜಯಾದ ಕೃಪೆಯಲ್ಲಿ ಜನಿಸಿದವನು. ಮಹಾತಪಸ್ವಿ, ಅತ್ಯಂತ ಚತುರ, ಲೋಕದಲ್ಲಿ ಕಾರ್ಯದಿಂದಲೂ ರೂಪದಿಂದಲೂ ಅಸಮಾನ, ಎಲ್ಲ ವಿದ್ಯೆಗಳಲ್ಲೂ ಪಾರಂಗತ, ಗುಣಗಳಿಗೆ ಸಮುದ್ರ ಪ್ರಾಯ, ಲೋಕ ಪ್ರಸಿದ್ಧ. ಈ ಗುಣಗಳಿಂದ ಕೂಡಿದ್ದ ಅಶ್ವತ್ಥಾಮನ್ ನೋಡಿ ದುರ್ಯೋಧನ ಮುಂದೆ ಬಂದು, ಹೇ ಆಚಾರ್ಯ ಪುತ್ರ, ಈಗ ನಮ್ಮೆಲ್ಲರಿಗೂ ನೀನೇ ಪರಮಗತಿ. ಆದ್ದರಿಂದ ನಿನ್ನ ಅಭಿಪ್ರಾಯದಲ್ಲಿ ಈಗ ಯಾವನು ಸೇನಾಧಿಪತಿ ಆಗಬಹುದೋ ತಿಳಿಸು. ನಾನು ಯಾರನ್ನು ಮುಂದೆ ಬಿಟ್ಟುಕೊಂಡು ಹೋಗಿ ಯುದ್ಧದಲ್ಲಿ ಪಾಂಡವನ್ನು ಜಯಿಸಬಹುದೋ ಅದನ್ನು ನೀನೇ ತಿಳಿಸ್ಬೇಕು ಎಂದ. ಆಗ ಅಶ್ವತ್ಥಾಮ, ಹೇ ರಾಜ, ಬೇರೆ ಯಾರನ್ನು ಹುಡುಕಬೇಕು? ಇದು ಈ ಶಲ್ಯನು ಕುಲದಲ್ಲಿ, ಕೀರ್ತಿಯಲ್ಲೂ, ರೂಪದಲ್ಲೂ, ಐಶ್ವರ್ಯದಲ್ಲಿಯೂ, ಇನ್ನು ಎಲ್ಲ ಸದ್ಗುಣಗಳಲ್ಲಿಯೂ ಮೇಲಿಸಿದ್ದಾನೆ. ಈ ಶಲ್ಯನೇ ನಮಗೆ ಸೈನ್ಯಾಧಿಪತಿಯಾಗಲಿ. ಮಹಾಜ್ಞಾನಿಯಾದ ಈ ಶಲ್ಯನು ತನ್ನ ಮೈದಂದಿರನ್ನೆಲ್ಲ ಬಿಟ್ಟು ನಮ್ಮ ಕಡೆಗೆ ಬಂದು ಸೇರಿದ. ಅವರನ್ನೆಲ್ಲ ಬಿಟ್ಟು ಇವನು ದೊಡ್ಡ ಸೇನೆ ಉಳ್ಳವನು, ಮಹಾಬಾಹು. ಈತನ ದೇವಸೇನಾಧಿಪತಿಯಾದ ಸಾಕ್ಷಾತ್ ಷಣ್ಮುಖನಿಗೆ ಸಮಾನ. ದುರ್ಜಯನಾದ ಕುಮಾರಸ್ವಾಮಿಯನ್ನ ಸೇನಾಪತಿಯನ್ನಾಗಿ ಮಾಡಿಕೊಂಡು ದೇವತೆಗಳು ದೈತ್ಯರನ್ನು ಹೇಗೋ ಹಾಗೆ ನಾವು ಈ ಮದ್ರಾಧಿಪತಿಯನ್ನ ಸೈನ್ಯಾಧಿಪತಿಯನ್ನ ಮಾಡಿಕೊಂಡು ಜಯವನ್ನು ಪಡಿತೇವೆ ಎಂದರು. ಒಡನೆ ಅಲ್ಲಿನ ರಾಜರೆಲ್ಲ ಶಲ್ಯನನ್ನು ಸುತ್ತಿ ನಿಂತು ಜಯ ಘೋಷಗಳನ್ನು ಮಾಡಿದ್ರು. ಎಲ್ಲರಿಗೂ ಆ ಯುದ್ಧದಲ್ಲಿ ಅಧಿಕ ಆವೇಶ ಉಂಟಾಯಿತು. ಆಮೇಲೆ ದುರ್ಯೋಧನ ಯುದ್ಧದಲ್ಲಿ ಭೀಷ್ಮ ದ್ರೋಣರಿಗೆ ಸಮಾನ ಎನಿಸಿದಂತಹ ರಥಾರೂಢನಾಗಿದ್ದ ಶಲ್ಯನ ಮುಂದೆ ನೆಲದಲ್ಲೇ ನಿಂತು ಕೈ ಜೋಡಿಸಿ ನಮ್ರ ಭಾವದಿಂದ, ಹೇ ಮಿತ್ರವತ್ಸಲ, ವಿದ್ವಾಂಸರು ಇತರರಲ್ಲಿ ಮಿತ್ರತ್ವವನ್ನು ಪರೀಕ್ಷಿಸಿ ತಿಳಿಯುವ ಕಾಲ ಈಗ ನಿನ್ನ ಮಿತ್ರನಾದ ನಮಗೆ ಪ್ರಾಪ್ತವಾಗಿದೆ. ಶೂರನಾದ ನೀನು ನಮ್ಮ ಸೇನಾಮುಖದಲ್ಲಿ ಇದ್ದು ಅದಕ್ಕೆ ನಿಯಾಮಕನಾಗಿರಬೇಕು. ನೀನು ಯುದ್ಧರಂಗಕ್ಕೆ ಕಾಲಿಟ್ಟೊಡನೆ ಪಾಂಡವರು, ಅವರ ಮಂತ್ರಿಗಳು ಎದೆಗೊಂಡುವರು, ಪಾಂಚಾಲರು ಪ್ರಯತ್ನಹೀನರಾಗ್ತಾರೆ ಎಂದ. ಆಗ ವಾಕ್ಚತುರನಾದ ಶಲ್ಯ ರಾಜ ಸಮೂಹದ ನಡುವೆ ನಿಂತಿರುವ ದುರ್ಯೋಧನ ಕುರಿತು, ಹೇ ಕುರುರಾಜ, ನೀನು ನನ್ನನ್ನು ಯಾವ ಕಾರ್ಯಕ್ಕೆ ನಿಯೋಗಿಸಿದ್ರೂ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ನನ್ನ ಪ್ರಾಣಗಳು, ರಾಜ್ಯವು, ನನ್ನ ವಿಶಿಷ್ಟ ಸಂಪತ್ತುಗಳು ನಿನ್ನ ಪ್ರೀತಿಗಾಗಿ ಇದೆ ಎಂದು ತಿಳಿಯಂದ. ಆಗ ದುರ್ಯೋಧನ, ಹೇ ಮಾತುಲ, ಬೇರೇನಿದೆ, ಈಗ ನಿನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡಲೆನಿಸ್ತೇನೆ. ಹಿಂದೆ ಕುಮಾರಸ್ವಾಮಿಯು ದೇವಾಸುರ ಯುದ್ಧದಲ್ಲಿ ದೇವತೆಗಳು ಹೇಗೋ ಹಾಗೆ ನೀನು ನಮ್ಮನ್ನು ಯುದ್ಧದಲ್ಲಿ ರಕ್ಷಿಸಬೇಕು. ರಾಜೇಂದ್ರ, ದೇವತೆಗಳಿಂದ ಕುಮಾರಸ್ವಾಮಿ ಹೇಗೋ ಹಾಗೆ ಈಗಲೇ ನೀನು ನಮ್ಮ ಸೇನಾಧಿಪತ್ಯದಲ್ಲಿ ಅಭಿಷೇಕ ಹೊಂದವನಾಗು. ದೇವೇಂದ್ರನು ಅಸನ್ನು ಜಯಿಸಿದಂತೆ ನೀನು ಈಗಿನ ಯುದ್ಧದಲ್ಲಿ ನಮ್ಮ ಶತ್ರುಗಳನ್ನು ಕೊಲ್ಲಬೇಕು ಎಂದ. ಇದು 5ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನ ಶಲ್ಯನನ್ನ ಸೇನಾಧಿಪತ್ಯದಲ್ಲಿ ಅಭಿಷೇಕ ಮಾಡಿದ್ದು ಕೃಷ್ಣನು ಯುಧಿಷ್ಠನಿಗೆ ಶಲ್ಯನನ್ನ ಎದುರಿಸಿ ಕೊಲ್ಲುವಂತೆ ಹೇಳಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜ, ಪ್ರತಾಪಶಾಲಿಯಾದ ಮದ್ರ ರಾಜ ದುರ್ಯೋಧನ ಮಾತನ್ನ ಕೇಳಿ, ದುರ್ಯೋಧನ ಮಹಾರಾಜ, ಹೇ ಮಹಾಬಾಹೋ, ಕೇಳು. ರಥಾರೂಢರಾಗಿರುವ ಯಾವ ಕೃಷ್ಣಾರ್ಜುನ ನೀನು ರಥಿಕಾಗ್ರಣಿಗಳು ಎಂದೆನಿಸಿ ಎದುರ್ತಾ ಇದೆಯೋ ಅವರಿಬ್ಬರ ಬಾಹುವರ್ಗದಲ್ಲಿ ನನಗೆ ಯಾವ ವಿಧದಿಂದಲೂ ಸಮಾನರಲ್ಲ. ನಾನು ಕೋಪಗೊಂಡರೆ ದೇವಾಸುರ ಮನುಷ್ಯರೊಡಗೂಡಿದ ಸಮಸ್ತ ಭೂಮಿಯನ್ನಾದರೂ ಏಕಾಕಿಯಾಗಿ ಯುದ್ಧದಲ್ಲಿ ಎದುರಿಸುವರಳುತ್ತೇನೆ. ಎಲ್ಲರೂ ಅವರವರ ಬ್ಲೋಯಿಂಗ್ ದೇರ್ ಓನ್ ಟ್ರಂಪೆಟ್ ಅಂತ ಶಂಕ ಓದೋದು. ದೇವಾಸುರ ಮನುಷ್ಯರೊಡಗೂಡಿದ ಸಮಸ್ತ ಭೂಮಿಯನ್ನಾದರೂ ಏಕಾಕಿಯಾಗಿ ನಾನು ಯುದ್ಧದಲ್ಲಿ ಹೋರಾಡ್ತೇನೆ. ಇನ್ನು ಈ ಪಾಂಡವರನ್ನು ಎದುರಿಸಿ ಯುದ್ಧ ಮಾಡೋದೇ ದೊಡ್ಡದು. ರಾಜ್ಯದ ಆಸೆ, ತಾನು ಎಲ್ಲರನ್ನು ಮೀರಿಸ್ಬೇಕು ಅಂತ ಹೀಗೆ ವ್ಯಕ್ತವಾಗುತ್ತೆ ನೋಡಿ. ನಿಜವಾಗ್ಲೂ ಇವನಿಗೆ ಪಾಂಡವರು ಎಲ್ಲ ನನ್ನ ಸೋದರಿ ಮಕ್ಕಳು, ನಕುಲ ಸಹದೇವರು, ಸೊ ಅದಕ್ಕಾಗಿ ಅವರೆಲ್ರಿಗೂ ಮಾವ ನಾನು ಅನ್ನೋದಿದೆಯೇನೋ. ನಾನು ಈ ಯುದ್ಧದಲ್ಲಿ ಪಾಂಡವರನ್ನ, ಸೋಮಕರನ್ನ ಎದುರಿಸಿ ಜಯಿಸ್ತೇನೆ ನೋಡು. ನಾನೇ ಈಗ ನಿನ್ನ ಸೈನ್ಯಕ್ಕೆ ನಿಯಾಮಕನಾಗಿ ನಿಲ್ತೇನೆ, ನೀನು ಶಂಕಿಸಬೇಡ. ಶತ್ರುಗಳ ಮೀರಿ ಬರಲಾರದ ಅಪೂರ್ವ ವ್ಯೂಹವನ್ನ ನಾನು ಏರ್ಪಡಿಸ್ತೇನೆ ನೋಡು. ಹೇ ರಾಜ, ನಾನು ಈ ದಿನವೇ ಎಲ್ಲ ಪಾಂಚಾಲರನ್ನು, ಪಾಂಡವರನ್ನು ಸೇರಿ ಸಂಹರಿಸಿ ಬರುತ್ತೇನೆ. ಹಾಗಿಲ್ಲವೇ ವೀರ ಸ್ವರ್ಗವನ್ನಾದರೂ ನನಗೆ ಲಭಿಸಲಿ. ಶತ್ರು ಭಯಂಕರನಾಗಿ ರಣರಂಗದಲ್ಲಿ ಸಂಚರಿಸುವ ನನ್ನನ್ನ ಲೋಕವೆಲ್ಲ ನೋಡಲಿ. ಈಗ ಎಲ್ಲ ಪಾಂಡವರೊಡನೆ ಸಾತ್ವಿಕಿ, ವಾಸುದೇವ, ಪಾಂಚಾಲರು, ಚೈದ್ಯರು, ದ್ರೌಪದಿ ಕುಮಾರರು, ದೃಷ್ಟದ್ಯುಮ್ನನು, ಶಿಖಂಡಿ ಎಲ್ಲ ಪ್ರಭದ್ರಕರು ನನ್ನ ಪರಾಕ್ರಮವನ್ನ, ನನ್ನ ಬಿಲ್ಲಿನ ಶಕ್ತಿಯನ್ನ, ನನ್ನ ಹಸ್ತಲಾಗುವನ್ನ, ಅಸ್ತ್ರವೀರ್ಯವನ್ನ, ನನ್ನ ಬಾಹುಬಲವನ್ನ ನೋಡಲಿ. ನನ್ನ ಭುಜವೀರ್ಯವನ್ನ, ನನ್ನ ಅಸ್ತ್ರವಿದ್ಯಾ ಚತುರ್ಯದನ್ನ ಇಲ್ಲಿ ಪಾಂಡವರು ಆಕಾಶದಲ್ಲಿ ಚಾರಣರೊಡಗೂಡಿದ ಸಿದ್ಧರು ನೋಡ್ಲಿ. ಈ ದಿನದಲ್ಲಿ ಪಾಂಡವರು ನನ್ನ ಪರಾಕ್ರಮವನ್ನು ನೋಡಿ ಅದಕ್ಕೆ ಪ್ರತಿಯಾಗಿ ಅವರು ಹಲವು ಸಾಹಸ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೇನು, ಈ ದಿನವೇ ನಾನು ಪಾಂಡವರ ಸೈನ್ಯಗಳನ್ನ ಚದುರಿಸಿ ಓಡಿಸ್ತೇನೆ. ಕೌರವ ರಾಜ, ನಿನಗೆ ಪ್ರಿಯವನ್ನು ಉಂಟು ಮಾಡೋದಕ್ಕಾಗಿ ಈ ದಿನ ನಾನು ದ್ರೋಣ, ಭೀಷ್ಮ, ಕರ್ಣರಿಗಿಂತಲೂ ಅಧಿಕ ಪರಾಕ್ರಮದಿಂದ ಯುದ್ಧರಂಗದಲ್ಲಿ ಸಂಚರಿಸ್ತೇನೆ ಎಂದ. ಧೃತರಾಷ್ಟ್ರ ಮಹಾರಾಜ ಚಿಂತಾಕುಲನಾಗಿದ್ದ ದುರ್ಯೋಧನನಿಗೆ ಶಲ್ಯನ ಈ ಮಾತುಗಳು ಕಿವಿಗೆ ಬಿದ್ದೊಡನೆ
ಉತ್ಸಾಹ ಹುಟ್ಟಿತು. ಶಾಸ್ತ್ರವಿಧಿಗೆ ಅನುಸಾರವಾಗಿ ಮದ್ರರಾಜನನ್ನ ಸೈನ್ಯದ ನಡುವೆ ನಿಲ್ಲಿಸಿ ಸೇನಾಧಿಪತ್ಯದಲ್ಲಿ ಅಭಿಷೇಕ ಮಾಡಿದ. ಸೈನ್ಯದ ನಾನಾ ಕಡೆಗಳಿಂದ ಸಂತೋಷದ ಹೆಮ್ಮನಾದ ಉಂಟಾಯಿತು. ನಿನ್ನ ಕಡೆಯ ಸೈನ್ಯದಲ್ಲಿ 4 ಬಗೆಯ ವಾದ್ಯಗಳು ಮುಳುಗಿದವು. ಯುದ್ಧ ವೀರರು ಮಹಾರಥಿಗರು ಆದ ಮದ್ರಕರೆಲ್ಲ ಬೀದಿ ಸಂತೋಷ ಉಂಟಾಯಿತು. ಆಗ ಅವರೆಲ್ಲರೂ ಸೇನಾಮುಖದಲ್ಲಿ ಪ್ರಕಾಶಿಸಿದ್ದ ಶೆಲೆಯನ್ನು ಕುರಿತು, ಪ್ರಭು ಜಯಶೀಲನಾಗು, ದೀರ್ಘಾಯುಷ್ಮಂತನಾಗಿ ಶತ್ರುಗಳನ್ನು ನಾಶ ಮಾಡು. ನಿನ್ನ ಬಾಹುಬಲದ ಸಹಾಯದಿಂದ ದುರ್ಯೋಧನ ಅಖಂಡ ಭೂಮಂಡವನ್ನೆಲ್ಲ ಶತ್ರು ಬಾಧೆಯಿಲ್ಲದೆ ನಿರಾತಂಕವಾಗಿ ಆಳುವಂತಾಗಲಿ. ಅಮರ್ತ್ಯರಾದ ದೇವಾಸುರರಿಂದ ಕೂಡಿದ ಪ್ರಪಂಚಗಳನ್ನೆಲ್ಲ ನೀನು ಯುದ್ಧದಲ್ಲಿ ಜಯಿಸಲು ಶಕ್ತ. ಹೀಗಿರುವಾಗ ಮರಣ ಸ್ವಭಾವವುಳ್ಳ ಸಂಜಯರನ್ನ ಸೋಮಕರನ್ನ ಈ ಯುದ್ಧದಲ್ಲಿ ಜಯಿಸಿ ಜಯಶಾಲಿಯಾಗುವುದರ ಸಂದೇಹವೇ ಏನಿದೆ ಎಂದು ಸ್ತುತಿಸಿದರು. ಆಗ ಶಲ್ಯನಿಗೆ ಬೀರು ಜನಗಳಿಗೆ ದುರ್ಗವಾದ ಬಿರಿಯೋತ್ಸಾಹ ಹುಟ್ಟಿತು. ಶಲ್ಯನ ಅಭಿಷಿಕ್ತನಾದೊಡನೆ ಆ ಯುದ್ಧ ಭೂಮಿಯಲ್ಲಿ ನಿಮ್ಮ ಕಡೆ ಸೈನಿಕರೆಲ್ಲರಿಗೂ ಕರ್ಣನ ಮರಣದಿಂದುಂಟಾದ ವ್ಯಸನವೇ ಮರೆತು ಹೋದಂತಾಯಿತು. ಇದರಿಂದ ಅವರಿಗೆ ಮನೋಧೈರ್ಯ ಉತ್ಸಾಹ ಹುಟ್ಟಿ ಇನ್ನು ಪಾಂಡವರು ಮದ್ರರಾಜನ ಕೈಗೆ ಸಿಕ್ಕಿ ಹತರಾದಂತೆ ಎಂದು ಭಾವಿಸಿದ್ರು. ಭರತಕುಲೋತ್ತಮ, ಒಡನೆ ನಮ್ಮ ಸೈನ್ಯವೆಲ್ಲ ಮಹಾ ಸಂತೋಷಗೊಂಡು ಆ ರಾತ್ರಿ ಆನಂದದಿಂದ ಸುಖವಾಗಿ ಮಲಗಿತು. ಅತ್ತಲಾಗಿ ಯುಧಿಷ್ಠರನು ನಮ್ಮ ಸೈನ್ಯದಲ್ಲಿ ನಡೆದ ಆ ಸಂತೋಷ ಧ್ವನಿಯನ್ನು ಕೇಳಿದೊಡನೆ ಎಲ್ಲ ಕ್ಷತ್ರಿಯರನ್ನು ನೋಡುತ್ತಿರುವಂತೆಯೇ ವೃಷ್ಟಿಕುಲ ಜಾತನಾದ ಕೃಷ್ಣನನ್ನು ಕುರಿತು, ಹೇ ಮಾಧವ, ಅಸ್ತ್ರವಿದ್ಯಾ ನಿಪುಣರ ಶಲ್ಯನನ್ನ ದುರ್ಯೋಧನ ಸೈನ್ಯಾಧಿಪತಿಯನ್ನಾಗಿ ಮಾಡಿದಂತಿದೆ. ಇನ್ನು ಆ ವಿಚಾರವಾಗಿ ಹಿಂದೇನು ಮಾಡಬೇಕೋ ಅದೇನು ಹಿಂದೆ ಮಾಡಿದಂತೆ ನೀನೇ ಆಲೋಚಿಸಿ ಉಚಿತ ರೀತಿಯಲ್ಲಿ ಮಾಡಬೇಕು. ನೀನೇ ನಮಗೆ ನಾಯಕ, ನೀನೇ ನಮಗೆ ರಕ್ಷಕ. ಮುಂದೆ ಮಾಡಬೇಕಾದ ಕೆಲಸಗಳನ್ನು ನಿರ್ಣಯಿಸಬೇಕು ಎಂದ. ಕಥೆಯನ್ನು ಓದೋದ್ರ ಜೊತೆಗೆ ಒಬ್ಬೊಬ್ಬರ ಸ್ವಭಾವಗಳನ್ನ ನೀವೆಲ್ಲ ಅನುಭವ ನೋಡ್ಬೇಕಿಲ್ಲ. ಬರೀ ಕತೆ ಓದಿ ಪುಣ್ಯ ಬರುವುದು ಅಂತಲ್ಲ. ಧರ್ಮರಾಜ ಒಂದೊಂದು ಹೆಜ್ಜೆನಲ್ಲೂ ಕೂಡ ಕೃಷ್ಣನಲ್ಲಿ, ಹಾಗೆ ಪ್ರತಿದಿನವೂ ನಾವು ಭಗವಂತನಿಗೆ ಈ ದಿನ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ನಮ್ಮಿಂದ ಒಳ್ಳೆ ಕೆಲಸಗಳನ್ನೇ ಮಾಡಿಸು. ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ, ಈ ಪ್ರಾರ್ಥನೆ ಮಾಡಬೇಕು. ಧರ್ಮರಾಜ ಹೇಳದ, ಈಗೇನ್ ಮಾಡ್ಬೇಕು? ನಿನ್ನಲ್ಲಿ ನಾನು ಪೂರ್ಣವಾಗಿ ಶರಣಾಗಿದ್ದೇನೆ, ನೀನು ಏನು ದಾರಿ ತೋರಿಸ್ತೀಯೋ ಅದರಲ್ಲಿ ಅಂತ. ಅದಕ್ಕೆ ಇವ್ರಿಗೆ ಯಾವಾಗ್ಲೂ ಜಯ ಜೊತೆಯಲ್ಲಿರೋದು. ದೈವ ಮಾತ್ರ ಪಂಚಮಂ ಅಂತ 18ನೇ ಅಧ್ಯಾಯದಲ್ಲಿ ಇವನು ಪೌರುಷ, ಇವನ ಇಂಟೆಲಿಜೆನ್ಸು, ಇವನಿಗೆ ಅದೃಷ್ಟ, ಲಕ್ಕು, ಚಾನ್ಸು, ಏನೇನ್ ಹೇಳ್ತಿರೋ ಎಲ್ಲದರ ಜೊತೆಗೆ ಭಗವಂತನ ಕೃಪೆ ಇದ್ರೆ ಮಾತ್ರ ಅದು ಸಕ್ಸಸ್ ಆಗೋದು. ಹಾಗಂತ ಇವ್ರೇನು ಕೆಲಸನೇ ಮಾಡೋಲ್ಲ ಅಂತಿಲ್ಲ. ಅವರವರಿಗೆ ವಹಿಸಿದಂತ ಕೆಲಸಗಳನ್ನ ಶ್ರದ್ಧೆಯಿಂದ ಕಾಯ ವಾಚ ಮನಸ್ಸು ನಡೆಸ್ತಾರೆ. ಆದ್ರೆ ಭಗವಂತನಲ್ಲಿ ಪೂರ್ಣವಾದ ನಂಬಿಕೆ, ವಿಶ್ವಾಸ, ಅದರಿಂದ ಅವರಿಗೆ ಜಯ. ಹೇ ಮಹಾರಾಜ, ಆಗ ಕೃಷ್ಣ ಯುಧಿಷ್ಠರನ ಕುರಿತು, ಹೇ ಭರತಕುಲೋತ್ತಮ, ನನಗೆ ಕೃತವರ್ಮನ ಸ್ವಭಾವ ಚೆನ್ನಾಗಿ ತಿಳಿದಿದೆ. ಅವನು ಮಹಾಬಲ ವೀರ್ಯಗಳುಳ್ಳವನು, ಅಧಿಕ ತೇಜಸ್ವಿ, ಕಾರ್ಯ ಸಮರ್ಥ, ವಿಚಿತ್ರ ರೀತಿಯಲ್ಲಿ ಯುದ್ಧ ಮಾಡಬಲ್ಲ, ಹಸ್ತಲಾಗುಳ್ಳವನು. ಆ ಶಲ್ಯನು ಭೀಷ್ಮ ದ್ರೋಣ ಕರ್ಣರಿಗೆ ಸಮಾನನೇ ಅಥವಾ ಅವರಿಗಿಂತಲೂ ಒಂದು ಕೈ ಮೇಲೆಂದೇ ನನ್ನ ಭಾವನೆ. ಹೇ ರಾಜ, ನಾನು ಆಲೋಚಿಸಿ ನೋಡಿದ್ದರಲ್ಲಿ ಈಗ ನಮ್ಮಲ್ಲಿ ಆ ಮದ್ರರಾಜನಿಗೆ ಸಮವಾಗಿ ಯುದ್ಧ ಮಾಡುವ ಬೇರೆ ವೀರರನ್ನು ಕಾಣಲಿಲ್ಲ. ಆತನ ಬಲದಲ್ಲಿ ಭೀಮ, ಅರ್ಜುನ, ಸಾತ್ವಿಗೆ, ದುಷ್ಟದ್ಯುಮ್ನಗಳ ಶಿಖಂಡಿಗಳೆಲ್ಲರನ್ನೂ ಮೀರಿಸಿದವನು. ಸಿಂಹ ಪರಾಕ್ರಮದಿಂದಲೂ ಆನೆಯಂತೆ ದೇಶಕ್ತಿಯಿಂದಲೂ ಕೂಡಿದ ಮದ್ರರಾಜ ಪ್ರಳಯ ಕಾಲದಲ್ಲಿ ಕೋಪಗೊಂಡ ಯವನು ಪ್ರಾಣಿಗಳ ನಡುವೆ ಸಂಚರಿಸುವಂತೆ ಯುದ್ಧರಂಗದಲ್ಲಿ ಮಹಾಭಯಂಕರನಾಗಿ ಸಂಚರಿಸ್ತಾನೆ. ಹೇ ಪುರುಷಶ್ರೇಷ್ಠ, ವ್ಯಾಘ್ರ ಸಮಾನ ಬಲವುಳ್ಳ ನೀನೊಬ್ಬನ ಹೊರತು ಅವನನ್ನು ಎದುರಿಸಿ ಯುದ್ಧ ಮಾಡಬಲ್ಲವನಾದನ್ನು ಯಾರನ್ನೂ ನಾನು ಕಾಣಲಿಲ್ಲ. ಹೇ ಕುರುನಂದನ, ಯುದ್ಧದಲ್ಲಿ ಕೋಪಗೊಂಡ ಭದ್ರರಾಜನ ಕೊಲ್ಲಲು ಈ ಪ್ರಪಂಚದಲ್ಲಿ ನಿನ್ನನ್ನು ಹೊರತು ಅದಕ್ಕೆ ಸಮರ್ಥನಾದವನು ಬೇರೊಬ್ಬನಿಲ್ಲ. ಆದ್ರಿಂದ ಇದುವರೆಗೂ ದಿನ ತಪ್ಪದೆ ಯುದ್ಧ ಮಾಡುತ್ತಾ ನಿನ್ನ ಸೈನ್ಯವನ್ನೆಲ್ಲ ಕಳಿಸಿದ್ದ ಈ ಆ ಶಲ್ಯನನ್ನ ಈಗ ನೀನೇ ಎದುರಿಸಿ ಹಿಂದೆ ದೇವೇಂದ್ರನು ಶಂಬರನನ್ನ ಹೇಗೋ ಹಾಗೆ ಅವನನ್ನು ಸಂಹರಿಸಬೇಕು. ಕರ್ಣನಿಂದ ಆಚೆಗೆ ದುರ್ಯೋಧನನು ಶಲ್ಯನನ್ನೇ ಬಲವಾಗಿ ಆಧರಿಸಿ ಗೌರವಿಸಿದ್ದಾನೆ. ಯುದ್ಧದಲ್ಲಿ ಆ ಮದ್ರರಾಜನ ಕೊಂದಲ್ಲದೆ ನಿನಗೆ ಜಯ ಕೈಗೂಡದು. ಆತನನ್ನು ಸಂಹರಿಸಿದ್ರೆ ದುರ್ಯೋಧನ ಸೈನ್ಯವೆಲ್ಲ ಕೊಂದಂತೆಯೇ. ಹೇ ಕುಂತಿನಂದನ, ನನ್ನ ಮಾತನ್ನು ಕೇಳು. ಮದ್ರರಾಜನ ಯುದ್ಧದಲ್ಲಿ ಎದುರಿಸು. ದೇವೇಂದ್ರನ ನಮುಚಿಯನ್ನು ಕೊಂದಂತೆ ನೀನು ಆ ಶಲ್ಯನನ್ನು ಸಂಹರಿಸು. ಆತನು ನಿನಗೆ ಮಾವ ಎಂದು ಅವನ ವಿಷಯದಲ್ಲಿ ನೀನು ದಯಾದಾಕ್ಷಿಣ್ಯಗಳನ್ನು ಇಡಬೇಡ. ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಆ ಶಲ್ಯನನ್ನು ವಧಿಸು. ದ್ರೋಣ, ಭೀಷ್ಮರೆಂಬ ಮಹಾ ಸಮುದ್ರವನ್ನ, ಕರ್ಣನೆಂಬ ಅಗಾಧ ಮಡುವನ್ನು ದಾಟಿ ಬಂದ ನೀನು ಈಗ ದಾಕ್ಷಿಣ್ಯಕ್ಕೆ ಒಳಪಟ್ಟು ಆ ಶಲ್ಯನೆಂಬ ಗೋಷ್ಪದದಲ್ಲಿ ಹಸುವಿನ ಹೆಜ್ಜೆ ಇರುವಂತ ಹಳ್ಳದಲ್ಲಿ ನಿನ್ನ ಎಲ್ಲ ಪರಿವಾರಗಳನ್ನು ಮುಳುಗಿ ಹೋಗದ ಇರು. ನಿನ್ನ ತಪೋಬಲವನ್ನ, ಕ್ಷತ್ರಿಯ ಬಲವನ್ನ ಯುದ್ಧದಲ್ಲಿ ಸಂಪೂರ್ಣವಾಗಿ ತೋರಿಸಿ ಆ ಮಹಾರಥರನ್ನ ಸಂಹರಿಸು ಎಂದ. ಕೃಷ್ಣನು ಹೀಗೆ ಹೇಳಿದ ಮೇಲೆ ಧರ್ಮರಾಜನ ಇತರ ಪಾಂಡವರಿಂದ ಪೂಜನಾಗಿ ಸಾಯಂಕಾಲದಲ್ಲಿ ತನ್ನ ಬಿಡಾರವನ್ನು ಸೇರಿದ.
ಆಮೇಲೆ ಅವನು ತನ್ನ ಸಹೋದರನನ್ನು ಪಾಂಚಾಲರನ್ನ ಸೋಮಕನನ್ನು ಕಳಿಸಿಬಿಟ್ಟು ರಾತ್ರಿ ಎಲ್ಲ ನಿಶ್ಚಿಂತನಾಗಿ ಆನೆಯಂತೆ ಸುಖವಾಗಿ ಮಲಗಿದ್ದ. ಆ ರಾತ್ರಿ ಪಾಂಚಾಲರು ಪಾಂಡವರು ಕರ್ಣನ ಮರಣಕ್ಕಾಗಿ ಸಂತೋಷಗೊಂಡು ಸುಖವಾಗಿ ಮಲಗಿದರು. ಹಾಗೆ ಪಾಂಡವರ ಸೈನ್ಯವೆಲ್ಲ ಸೂತಪುತ್ರನ ಮರಣಿನ ಉಂಟಾದ ಹರ್ಷದಿಂದ ನಿಶ್ಚಿಂತರಾಗಿ ನಿದ್ರಿಸಿತು. ಇಲ್ಲಿಗೆ 6ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 7ನೇ ಅಧ್ಯಾಯ. ಉಭಯ ಪಕ್ಷದ ಸೈನಿಕರು ವ್ಯೂಹ ರಚನೆಯಿಂದ ದ್ವಂದ್ವ ಯುದ್ಧವನ್ನ ಆರಂಭಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ರಾತ್ರಿ ಕಳೆದೊಡನೆ ದುರ್ಯೋಧನನು ತನ್ನ ಕಡೆಯವರನ್ನೆಲ್ಲರನ್ನು ಕರೆಸಿ, ಮಹಾರಥರೇ, ಯುದ್ಧಕ್ಕೆ ಸಿದ್ಧರಾಗಿ ಎನ್ನಲು ಸೇನೆ ಸಿದ್ಧವಾಯಿತು. ಕೆಲವರು ರಥಗಳನ್ನು ಓಡಿ ಸಿದ್ಧಪಡಿದ್ರು, ಕೆಲವರು ಅಲ್ಲಲ್ಲಿ ಇತರ ಸನ್ನಾಹಕ್ಕಾಗಿ ಓಡಾಡ್ತಾ ಇದ್ರು. ಆನೆಗಳನ್ನು ಅಲಂಕರಿಸಲು ಕಾಲಾರರು ಸನ್ನದ್ಧರಾದ್ರು. ಆಶ್ವಿಕರು ಕುದುರೆಗಳಿಗೆ ಜೇನು ಹಾಕಿ ಸಿದ್ಧಪಡಿಸಿದ್ರು. ಅಲ್ಲಲ್ಲಿ 4 ಬಗೆಯ ವಾದ್ಯಗಳು ಮೊಳಗಿದವು. ಒಬ್ಬರನ್ನೊಬ್ಬರು ಎದುರಿಸಿ ಗರ್ಜಿಸುವ ಶಬ್ದ, ಸೈನಿಕರ ವೀರವಾದಗಳು ಹೊರಟವು. ಸತ್ತುಳಿದ ಸೈನಿಕರೆಲ್ಲ ಸಾಯುವವರೆಗೂ ತಾವು ಹಿಂತಿರುಗುವುದಿಲ್ಲ ಎಂದೇ ಸಂಕಲ್ಪಿಸಿ ಉತ್ಸಾಹಗೊಂಡು ಶಲ್ಯನನ್ನ ತಮ್ಮ ಸೈನ್ಯಾಧಿಪತಿಯನ್ನಾಗಿ ಮಾಡಿ ಮುಂದಿಟ್ಟುಕೊಂಡು ಯುದ್ಧ ಸನ್ನದ್ಧರಾಗಿ ತಮ್ಮ ಸೈನ್ಯದೊಂದಿಗೆ ಹೊರಟರು. ಆಮೇಲೆ ಎಲ್ಲ ಸೈನಿಕರು ಕೃಪಾ, ಕೃತವರ್ಮ, ಅಶ್ವತ್ಥಾಮ, ಶಲ್ಯ, ಶಕುನಿ ಮೊದಲಾಗಿ ಇನ್ನು ಉಳಿದಿದ್ದ ಇತರ ರಾಜರು ನಿನ್ನ ಮಗರೊಡನೆ ಸೇರಿ ಮುಂದೆ ಹೇಳುವಂತೆ ತಮ್ಮಲ್ಲಿ ಕೆಲವು ಸಂಕೇತಗಳನ್ನು ಮಾಡಿಕೊಂಡ್ರು. ಇನ್ನು ಮೇಲೆ ಆಚಾರ್ಯ ಕುಮಾರನಾದ ಅಶ್ವತ್ಥಾಮನಾದರೂ ತಾನು ಬೇರೆಯಾಗಿ ಶತ್ರುಗಳನ್ನ ಯುದ್ಧಕ್ಕೆ ನಿಲ್ಲಬಾರದು. ಹೇಗೆ ಪಾಂಡವರನ್ನ ನಮ್ಮಲ್ಲಿ ಯಾವನೊಬ್ಬನು ಒಂಟಿಯಾಗಿ ಯುದ್ಧಕ್ಕೆ ನಿಲ್ಲೇಬಾರದು. ಈ ನಿಯಮವನ್ನು ಮೀರಿ ಯಾವನೊಬ್ಬನು ಏಕಾಕಿಯಾಗಿ ಯುದ್ಧಕ್ಕೆ ಹೋಗ್ತಾನೋ ಅಥವಾ ಯಾವನು ಯುದ್ಧ ಮಾಡುತ್ತಿರುವ ಭಟರನ್ನ ಬಿಟ್ಟು ಹೋಗ್ತಾನೋ ಆತನು ಪಂಚ ಮಹಾಪಾತಕಗಳಿಂದ ಉಪಪಾತಗಳಿಂದ ಪಾತ್ರನಾಗ್ತಾನೆ ಎಂದು. ಒಂದು ನಿಮಿಷ ಬಂದೆ. ನಮ್ಮ ಯುದ್ಧವೀರರೆಲ್ಲ ಒಟ್ಟುಗೂಡಿಯ ಒಬ್ಬರನ್ನೊಬ್ಬರು ರಕ್ಷಿಸುತ್ತಾ ಯುದ್ಧ ಮಾಡಬೇಕು ಎಂದು ಪ್ರತಿಜ್ಞೆ ಮಾಡಿಕೊಂಡು ಶತ್ರುಗಳನ್ನು ಎದುರಿಸಿ ಹೊರಟರು. ಹೇ ರಾಜ, ಹಾಗೆಯೇ ಪಾಂಡವರು ಯುದ್ಧಕ್ಕೆ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಯುದ್ಧ ಭೂಮಿಯ 4 ಕಡೆಗಳಿಂದ ಸಿದ್ಧರಾಗಿಬಿಟ್ರು. ಆಮೇಲೆ ರಥ ಗಜಗಳಿಂದ ತುಂಬಿದ ಆ ದೊಡ್ಡ ಸೈನ್ಯವೆಲ್ಲ ಸಮುದ್ರ ಘೋಷದಿಂದ ಕೂಗುತ್ತಾ ಉಕ್ಕಿ ಬರುವ ಸಮುದ್ರದಂತೆ ಹೊರಟಿತು ಎಂದ. ಆಗ ಧೃತರಾಷ್ಟ್ರ, ಹೇ ಸಂಜಯ, ನಾನು ನಿನ್ನ ಬಾಯಿಂದಲೇ ಭೀಷ್ಮನು ಹತನಾದದ್ದನ್ನು ಕೇಳಿದೆ, ದ್ರೋಣವಧವನ್ನು ಕೇಳಿದೆ, ಕರ್ಣನ ಸಾವನ್ನು ಕೇಳಿದ್ದಾಯ್ತು. ಇನ್ನು ಶಲ್ಯನ ಮತ್ತು ನನ್ನ ಮಗನ ದುರ್ಯೋಧನ ಮರಣವನ್ನು ತಿಳಿಸ್ಬಿಡು. ಧರ್ಮರಾಜನಿಂದ ಶಲ್ಯನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟದ್ದು ಹೇಗೆ, ಮಹಾಬಾಹು ಬಲವುಳ್ಳಂತಹ ನಮ್ಮ ದುರ್ಯೋಧನ ಆದರೂ ಆ ಭೀಮನಿಂದ ಹೇಗೆ ಮರಣಕ್ಕೀಡಾದ ಎನ್ನುವುದು ಸಂಜಯ ಹೇಳ್ತಾನೆ. ಹೇ ರಾಜೇಂದ್ರ, ಸರ್ವನಾಶಕರವಾದಂತಹ ಯುದ್ಧವನ್ನ ವಿವರಿಸ್ತೇನೆ ಕೇಳು. ಅಂತ ಶೂರಾಗ್ರಣಿಗಳಾದ ದ್ರೋಣ, ಭೀಷ್ಮ, ಕರ್ಣಗಳು ಕೊಲ್ಲಲ್ಪಟ್ಟ ಮೇಲೂ ಕೂಡ ನಿನ್ನ ಮಕ್ಕಳಿಗೆ ಎಲ್ಲಾ ಪಾಂಡವರನ್ನು ಶಲ್ಯನೇ ಕೊಲ್ಲುವನು ಎಂಬ ನೆಚ್ಚಾಸೆ ಹುಟ್ಟಿತು. ನಿನ್ನ ಮಗನು ಆ ಆಶೋತ್ತರದಿಂದಲೇ ಮನಸ್ಸಿಗೆ ಸಮಾಧಾನ ತಂದುಕೊಂಡು ಆ ಶಲ್ಯನಿಂದಲೇ ತಾನು ಸನಾತನಾದಂತೆ ಭಾವಿಸಿದ. ಆದರೂ ಕರ್ಣನನ್ನು ಕೊಂದ ಉತ್ಸಾಹದಿಂದ ಪಾಂಡವರ ಕಡೆಯವರು ಸಿಂಹನಾದ ಮಾಡುತ್ತಿದ್ದಾಗಲೆಲ್ಲ ಕೌರವರನ್ನ ದೊಡ್ಡ ಭಯ ಆವರಿಸಿತು. ಆದರೂ ಮಧ್ವರಾಜ ಅವರನ್ನು ಸಮಾಧಾನಗೊಳಿಸಿ ಸರ್ವತೋಭದ್ರ ಎಂಬ ಹೆಸರುಳ್ಳ ದೃಢ ವ್ಯೂಹವನ್ನ ಏರ್ಪಡಿಸಿದ. ಆಮೇಲೆ ತಾನು ಶತ್ರು ಭಯಂಕರವಾದ ತನ್ನ ದೃಢ ಧನಸ್ಸನ್ನು ಒದರುತ್ತಾ ಸಿಂಧು ದೇಶದಲ್ಲಿ ಹುಟ್ಟಿದ ಉತ್ತಮ ಅಶ್ವಗಳನ್ನು ಹೊಡಿದ ರಥವನ್ನೇರಿ ಯುದ್ಧಕ್ಕೆ ಹೊರಟ. ಶಲ್ಯನು ಹೀಗೆ ರಥಾರೂಢನಾಗಿ ನಿನ್ನ ಪುತ್ರಿಗೆ ಧೈರ್ಯವನ್ನು ಹುಟ್ಟಿಸುತ್ತಾ ವೀರರಾದ ಮಧ್ವರೊಡನೆಯೋ ಅಜೇಯನಾದ ಕರ್ಣ ಪುತ್ರನಯ್ಯೋ ಆ ವ್ಯೂಹಕ್ಕೆ ಮುಖ್ಯ ಸ್ಥಾನದಲ್ಲಿ ನಿಂತ. ತ್ರಿಗರ್ತ ವೀರರಿಂದ ಪರಿವೃತನಾದ ಕೃತವರ್ಮ ಎಡಭಾಗದಲ್ಲಿ ನಿಂತ. ಶಕ ಯವನರೊಳಗೂಡಿದ ಕೃಪಾಚಾರ್ಯ ಬಲಭಾಗದಲ್ಲಿ ನಿಂತ. ಅಶ್ವತ್ಥಾಮನು ಕಾಂಬೋಜರಿಂದ ಪರಿವೃತನಾಗಿ ಹಿಂಭಾಗದಲ್ಲಿ ನಿಂತ. ಕೌರವ ವೀರರಿಂದ ರಕ್ಷಿತನಾದ ದುರ್ಯೋಧನ ವ್ಯೂಹ ಮಧ್ಯದಲ್ಲಿ ನಿಂತ. ಮಹಾರಥರು ದ್ಯೂತ ವಿದ್ಯಾ ನಿಪುಣರಾದಂತೆ ಶಕುನಿ ದೊಡ್ಡ ಅಶ್ವಸೇನೆಯೊಡನೆ ಸಿದ್ಧನಾದ. ಹೇ ಮಹಾರಾಜ, ಅತ್ತಲಾಗಿ ಪಾಂಡವರು 3 ವಿಭಾಗೀಯ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ನಮ್ಮ ಸೈನ್ಯದ ಸಮೀಪಕ್ಕೆ ಬಂದರು. ದೃಷ್ಟದ್ಯುಮ್ನ, ಶಿಖಂಡಿ, ಮಹಾರಥನಾದ ಸಾತ್ವಿಕಿ ಮುಂದಾಳುಗಳಾಗಿ ಶಲ್ಯನ ಸೈನ್ಯವನ್ನು ಎದುರಿಸಿ ಹೊರಟರು. ಯುಧಿಷ್ಠನು ತಾನೇ ಶಲ್ಯನನ್ನು ಕೊಲ್ಲುವ ಉದ್ದೇಶದಿಂದ ತನ್ನ ಸೈನ್ಯದೊಂದಿಗೆ ಪರಿವೃತನಾಗಿ ಅವನನ್ನು ಎದುರಿಸಿ ಹೊರಟ. ಅರ್ಜುನ ಅಸ್ತ್ರವಿದ್ಯಾ ನಿಪುಣನಾದ ಕೃತವರ್ಮನನ್ನ ಸಂಕ್ಷಪ್ತಕರನ್ನ ಬೇಗದಿಂದಿಸಿ ಹೊರಟ. ಭೀಮಸೇನ ಮಹಾರಥರಾದ ಸೌಮಕರೊಡಗೂಡಿ ಕೃಪನನ್ನ ಎದುರಿಸಿದ. ಮಾದ್ರಿ ಪುತ್ರರಾದ ನಕುಲ ಸಹದೇವರು ತಮ್ಮ ಸೈನ್ಯಗಳೊಡನೆ ಸೇನಾ ಸಮೇತರಾಗಿ ನಿಂತಿದ್ದ ಶಕುನಿಯನ್ನ ಮಹಾರಥನಾದ ಉಲೂಕನನ್ನ ಸಮೀಪಿಸಿದರು. ರೌದ್ರಾಕ್ಷವನ್ನ ತಾಳಿ ಆಯುಧ ಪಾಣಿಗಳಾಗಿ ನಿಂತಿದ್ದ ನಿನ್ನ ಕಡೆ 10,000 ಮಂದಿ ಧೀರರು ಆ ಪಾಂಡವರನ್ನು ಎದುರಿಸಿ ಯುದ್ಧಕ್ಕೆ ಸಿದ್ಧರಾದರು. ಆಗ ಧೃತರಾಷ್ಟ್ರ, ಹೇ ಸಂಜಯ, ಅಸ್ತ್ರವಿದ್ಯಾ ನಿಪುಣರಾದ ಭೀಷ್ಮ, ದ್ರೋಣರು, ಕರ್ಣನು, ಜಯದ್ರಥನು ಕೊಲ್ಲಲ್ಪಟ್ಟು ಕೌರವ ಪಾಂಡ ಪಕ್ಷಗಳೆರಡರಲ್ಲಿ ಉಳಿದಿದ್ದ ಕೆಲವು ಮಂದಿ ಮಾತ್ರವೇ ತಮ್ಮ ಪರಾಕ್ರಮವನ್ನು ವ್ಯಕ್ತಪಡಿಸುತ್ತಿದ್ರಷ್ಟೇ
ಆಗ ನಮ್ಮ ಸೈನ್ಯದಲ್ಲಿಯೋ ನಮ್ಮ ಶತ್ರುಗಳ ಸೈನ್ಯದಲ್ಲಿ ಉಳಿದಿದ್ದ ಸೈನ್ಯದ ಸಂಖ್ಯೆ ಎಷ್ಟು ಎಂದ. ಅದಕ್ಕ ಸಂಜಯ, ಆಗ ಉಳಿದಿದ್ದ ಸೈನ್ಯದ ಸಂಖ್ಯೆ ಎಷ್ಟು ಎಂಬುದನ್ನು ತಿಳಿಸ್ತೇನೆ ಕೇಳು. ನಮ್ಮ ಕಡೆಯಲ್ಲಿ 11,000 ರಥಗಳು, 11,700 ಆನೆಗಳು, 2,00,000 ಕುದುರೆಗಳು, 3 ಕೋಟಿ ಕಾಲಾಳುಗಳು ಉಳಿದಿದ್ದು. ನಮ್ಮಲ್ಲಿ ಉಳಿದಿದ್ದ ಸೈನ್ಯವೆಲ್ಲ ಇಷ್ಟೇ. ಪಾಂಡವರ ಸೈನ್ಯದಲ್ಲಿ 6,000 ರಥಗಳು, 6,000 ಆನೆಗಳು, 10,000 ಕುದುರೆಗಳು, 2 ಕೋಟಿ ಕಾಲ್ಬಲವೂ ಇತ್ತು. ರಾಜೇಂದ್ರ, ಈ ಸೈನಿಕರೆಲ್ಲ ಮದ್ರಾಜನ ಸೇನಾಧಿಪತ್ಯದಲ್ಲಿ ಯುದ್ಧಕ್ಕೆ ಬಂದು ಸೇರಿದ್ರು. ಹಾಗೆಯೇ ಪಾಂಡವರು ಪಾಂಚಾಲರು ತಮ್ಮ ಸೈನ್ಯಗಳನ್ನೇ ನಮ್ಮ ಸೈನ್ಯವನ್ನ ಎದುರಿಸಿ ಬಂದ್ರು. ರಾಜ, ಹೀಗೆ ಒಬ್ಬನನ್ನೊಬ್ಬರು ಕೊಲ್ಲೋದಕ್ಕಾಗಿ ಕೂಡಿದ ವೀರ ಪುರುಷರೆಲ್ಲ ಬೆಳಗಿನ ಜಾವದಲ್ಲಿಯೇ ತಮ್ಮ ಸೈನ್ಯಗಳನ್ನೇ ಸಿದ್ಧರಾಗಿ ಬಂದ್ರು. ಆಮೇಲೆ ನಿಮ್ಮ ಕಡೆಯವರು ಶತ್ರುಪಕ್ಷದವರು ಭಯಂಕರವಾದ ಯುದ್ಧ ಆರಂಭವಾಯಿತು. ಇಲ್ಲಿ 7ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 8ನೇ ಅಧ್ಯಾಯ. 18ನೇ ದಿನದ ಯುದ್ಧಾರಂಭ, ಸಂಕುಲದ ಯುದ್ಧ. ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಜಾಡೂರವರ್ಧನಂ ದೇವಕೀ ಪರಮಾ ಆನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯೋ ಶಿರೋಭಂಗ ಪಂಚಾನ್ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂಬುವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ನಾಳೆ ದಿವಸ ಪಟ್ಟಾಭಿಷೇಕ, ಶ್ರೀರಾಮ ಪಟ್ಟಾಭಿಷೇಕ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಬನ್ನಿ, ಬರೋರು ಕನ್ಫರ್ಮ್ ಮಾಡಿ ಒಂದು ವಾಟ್ಸಪ್ನಲ್ಲಿ. ನಿತ್ಯಾನುಸಂಧಾನ ತಗೊಂಡು ಬನ್ನಿ, ತಿರುಮಳಿ ಹೇಳಿ. ಆಮೇಲೆ ಪಟ್ಟಾಭಿಷೇಕ ಬಾಲಕಾಂಡದಲ್ಲಿ ಮೊದಲನೇದು ಸಂಪೂರ್ಣ ರಾಮಾಯಣ 100 ಶ್ಲೋಕಗಳು, ಪಟ್ಟಾಭಿಷೇಕ ಸರ್ಗ ಮಾಡಿ ಒಂದು ಪೂರ್ಣಾವತಿ ಮಾಡಿ ರಾಮ ಪಟ್ಟಾಭಿಷೇಕವನ್ನ ಸೆಲೆಬ್ರೇಟ್ ಮಾಡೋಣ. ನಮ್ಮ ಗುರುಗಳ ಜನ್ಮ ದಿನೋತ್ಸವದ ಅಂಗವಾಗಿ ಈ ಬಾರಿ ಸೇರಿಸಿದ್ದಾರೆ. ಎಲ್ರಿಗೂ ಸ್ವಾಗತ. ಯಾರ್ಯಾರು ಬರ್ತೀರೋ ಬನ್ನಿ.